ಬೊಮ್ಮಾಯಿ ಸರ್ಕಾರದ 1 ವರ್ಷದ ಬಹುದೊಡ್ಡ ಸಾಧನೆ ಎಂದರೆ ಅದು 40% ಕಮಿಷನ್ ಸಾಧನೆ. ಇದುವರೆಗೂ ಯಾವ ಸರ್ಕಾರಗಳೂ ಮಾಡದಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮಾಡಿ ಸಾಮಾನ್ಯ ಜನರಿಂದಲೂ 40% ಸರ್ಕಾರ ಎಂದೇ ಕರೆಯಲ್ಪಟ್ಟಿದ್ದು ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದ ಬಹುದೊಡ್ಡ ಸಾಧನೆ. ಕಳೆದ ವರ್ಷ ಜುಲೈನಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣನವರು ಬಿಜೆಪಿ ಸರ್ಕಾರ ಮತ್ತು ಅದರ ಅಧಿಕಾರಿಗಳು ಗುತ್ತಿಗೆದಾರರಿಂದ 40% ಕಮಿಷನ್ಗೆ ಪೀಡಿಸುತ್ತಾ ಶೋಷಣೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಪ್ರಧಾನಿಗಳಿಗೆ ಪತ್ರ ಬರೆದರು. ಈ ಪತ್ರದ ನಂತರ ರಾಜ್ಯಾದ್ಯಂತ 10 ಹಲವು ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಬಹಿರಂಗವಾಗಿಯೇ ಇಂತಹ ಕಮಿಷನ್ ಆರೋಪಗಳನ್ನು ಮಾಡಿದರು. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಎಂಬುವವರು ಸ್ವತಃ ಸಚಿವ ಈಶ್ವರಪ್ಪನವರು ಕಮಿಷನ್ಗೆ ಬೇಡಿಕೆ ಇಟ್ಟು ತಮ್ಮ ಕಾಮಗಾರಿಯ ಬಿಲ್ ಪಾಸ್ ಮಾಡುತ್ತಿಲ್ಲ ಎಂದು ಆರೋಪಿಸಿದರು. ಸಚಿವ ಈಶ್ವರಪ್ಪ ಈ ಆರೋಪವನ್ನೇನೋ ನಿರಾಕರಿಸಿದರು. ಆದರೆ ಈ 40% ಕಮಿಷನ್ ಬೇಡಿಕೆಗೆ ಬೇಸತ್ತು ಈಶ್ವರಪ್ಪರನ್ನು ಆರೋಪಿಯನ್ನಾಗಿ ದೂಷಿಸಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾದರು. ಇದೇ ಪ್ರಕರಣದಲ್ಲಿ ಸಚಿವ ಈಶ್ವರಪ್ಪ ತಮ್ಮ ಸಚಿವ ಸ್ಥಾನಕ್ಕೂ ರಾಜೀನಾಮೆ ನೀಡಬೇಕಾಯಿತು. ಇನ್ನು ಈ ಬಿಜೆಪಿ ಸರ್ಕಾರ ಎಷ್ಟೇ ಬಚ್ಚಿಟ್ಟರೂ ಈ ಸರ್ಕಾರದ 40% ಕಾಮಗಾರಿಗಳ ಅವಾಂತರಗಳು ದಿನೇ ದಿನೇ ಜನರೆದುರು ಬಯಲಾಗಿ ಸರ್ಕಾರ ನಗೆಪಾಟಲಿಗೀಡಾಯಿತು. ಪ್ರಧಾನಿಗಳ ರಾಜ್ಯ ಪ್ರವಾಸಕ್ಕಾಗಿ ಕೈಗೊಂಡ 23 ಕೋಟಿ ವೆಚ್ಚದ ರಸ್ತೆಗಳು ಪ್ರಧಾನಿಗಳು ಪ್ರವಾಸ ಮುಗಿಸಿ ದೆಹಲಿಗೆ ಹೋಗುವ ವೇಳೆಗಾಗಲೇ ಕಿತ್ತು ಹೋಗಿ ಸರ್ಕಾರದ 40% ಕಾಮಗಾರಿ ಮತ್ತೊಮ್ಮೆ ಬಯಲಾಯಿತು. ಸ್ವತಃ ಪ್ರಧಾನಿ ಕಚೇರಿಯೇ ಈ 40% ಕಮಿಷನ್ ಕಾಮಗಾರಿ ಬಗ್ಗೆ ವಿವರಣೆಯನ್ನೂ ಕೇಳಿತು. ಒಟ್ಟಿನಲ್ಲಿ 40% ಸರ್ಕಾರವೆಂದೇ ಗುರುತಿಸಿಕೊಂಡಿರುವ ಈ ಡಬಲ್ ಎಂಜಿನ್ ಸರ್ಕಾರವು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಬರೀ ಡಬಲ್ ದೋಖಾ ಮಾಡುತ್ತಿದ್ದು ಇದೆಲ್ಲ ಯಾವಾಗ ನಿಲ್ಲುತ್ತದೆ ಎಂದು ಬಿಜೆಪಿಯೇ ರಾಜ್ಯದ ಜನತೆಗೆ ಉತ್ತರಿಸಬೇಕು. ಸಿಎಲ್ಪಿ ವಿರೋಧ ಪಕ್ಷದ ನಾಯಕರಾದ ಹಿರಿಯ ವಿರೋಧ ಪಕ್ಷ ನಾಯಕರಾದಂಥ ನಿರ್ಣಯದಲ್ಲಿ ಶ್ರೀ ಹರಿಪ್ರಸಾದ್ ಸಾಹೇಬ್, ನಮ್ಮ ಗೌರವಿನ ಚೇರ್ಮನ್ ಸಂಗೀತ ಅವರು, ಸುಲ್ತಾನ ಹಾಗೂ ಸಾಮಾಜಿಕ ಜಾಲತಾಣದ ಕೋ ಚೇರ್ಮನ್ ಆದ ಮನ್ಸೂರ್ ಅವರು ಎಲ್ಲರೂ ಉಪಸ್ಥಿತರಿದ್ದಾರೆ. ಕೆಲವು ವಿಚಾರಗಳ ಬಗ್ಗೆ, ವಿಶೇಷವಾಗಿ ಬಿಜೆಪಿ ಪಕ್ಷದ ಒಂದು ಸಾಧನಾ ಸಮಾವೇಶದ ಬಗ್ಗೆ ಈ ತುರ್ತಾದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಈಗ ನಮ್ಮ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಎಲ್ಲ ಬಂಧುಗಳೇ, ಮಾನ್ಯ ಶ್ರೀ ಪಕ್ಷದ ನಾಯಕರಾದ ಸುಬ್ರಹ್ಮಣ್ಯ ಸಾಹೇಬ್ರೆ, ಹರಿಪ್ರಸಾದ್ ಸಾಹೇಬ್ರೆ, ನಮ್ಮ ಮೀಡಿಯಾ ಹೊಸ ಚೇರ್ಮನ್ ಅಂತ ಪ್ರಿಯಾಂಕ್ ಖರ್ಗೆ ಅವರೇ, ಶಂಕೀಲ್ ಅವರೇ, ಮನ್ಸೂರ್ ಅವಿಕಾರ್ ಮತ್ತು ನೆಹರೂರವರೇ ಮತ್ತು ಎಲ್ಲ ಮಾಧ್ಯಮದ ಮಿತ್ರರೇ, ಕರ್ನಾಟಕ ಸರ್ಕಾರ ಒಂದು ವರ್ಷದ ಸಾಧನೆ ಸಮಾವೇಶ ಮಾಡಿದೆ ಅಂತ ಹೇಳಿ ನಿಮ್ಮ ರಾಜ್ಯದ ಜನತೆಯನ್ನ ಸೆಳೆದಿದ್ದಾರೆ. 1 ವರ್ಷ ಅಂತ ಯಾಕೆ ಹೇಳ್ತಾ ಇದ್ದೀರಿ? 4 ಸರ್ಕಾರ ಬಂದು 4 ವರ್ಷ ಆಗಿದೆ. 4 ವರ್ಷದ ಸಾಧನೆನೋ ನಿಮ್ಮ ಭ್ರಷ್ಟೋತ್ಸವ, ನಿಮ್ಮ ಸಾಧನಾ ಸಮಾವೇಶ ಅಲ್ಲ. ನಾವು ಅದನ್ನ ಭ್ರಷ್ಟೋತ್ಸವ, ಬಿಜೆಪಿಯ ಭ್ರಷ್ಟೋತ್ಸವ ರಿಪೀಟ್ ಮಾಡಿ. ಭ್ರಷ್ಟೋತ್ಸವ ಅಂತ ರಿಪೀಟ್. 1 ವರ್ಷದ ಸಾಧನಾ ಸಮಾವೇಶ ಅಲ್ಲ, ಬಿಜೆಪಿಯ ಭ್ರಷ್ಟೋತ್ಸವ. ನಿಮ್ಮ ಅಧಿಕಾರ ಬಂದಿಲ್ಲಿಂದ
ಭ್ರಷ್ಟಾಚಾರ ತಾಂಡವಾಗ್ತಾ ಇದೆ. ಬೆಂಗಳೂರು ಕರ್ನಾಟಕ ರಾಜ್ಯ ಕರಪ್ಷನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಆಗಿದೆ. ಇದು ನಿಮ್ಮ ಸಾಧನೆ. ಇಡೀ ದೇಶದಲ್ಲಿ ಇವತ್ತೇನಾದ್ರು ನೀವು ಸಾಧನೆ ಮಾಡಿದಿರಿ ಅನ್ನೋದಾಗಿದ್ರೆ ನಿಮ್ಮ ಪ್ರೈಮ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು ಅವರೆಲ್ಲ ಬಂದು ಬೆಂತಟ್ಟಿ ನಮ್ಮ ಸರ್ಕಾರ ಇಂಥ ಕೆಲಸ ಮಾಡಿದೆ ಅಂತ ಹೇಳಿ ನಿಮ್ಮನ್ನ ಹಾಡಿ ಹೊಗಳಿ ಹೋಗ್ತಾ ಇದೆ. ಓಲಿ ಯಾರಿಗೆ ನೀವು ಸಹಾಯ ಮಾಡಿದ್ದೀರಿ ಹೇಳಿ? ರೈತರಿಗೆ ಪ್ರತಿಯೊಬ್ಬರು ಕೂಡ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳ್ತೀವಿ. ಯಾವ ಆದಾಯ ಡಬಲ್ ಆಯ್ತು? ಓಲಿ ಹಾಲಲ್ಲಿ ಆಯ್ತಾ? ಇಲ್ಲ ಬೆಳೆದಂತ ಪದಾರ್ಥ ಅಕ್ಕಿ ಆಗ್ಲಿ, ರಾಗಿ ಆಗ್ಲಿ, ಗೋಧಿ ಆಗ್ಲಿ, ಬೇಳೆ ಆಗ್ಲಿ, ಯಾವುದೇ ಪದಾರ್ಥ, ತರಕಾರಿ, ಅಲ್ಲಿ ಯಾವುದ್ರಲ್ಲೂ ಅವನಿಗೆ ಡಬಲ್ ಸಿಕ್ಲಿಲ್ಲ. ಆದ್ರೆ ಅವ್ನು ಬೆಳೆದಂತ ಗೊಬ್ಬರ, ಅವನಿಗೆ ತಗೋಬೇಕಾದಂತ ಗೊಬ್ಬರ ಇದೆಯಲ್ಲ, ಔಷಧಿಗಳು, ಅವೆಲ್ಲ ಡಬಲ್ ಆಗ್ಬಿಟ್ಟಿದೆ. ಮೊನ್ನೆ ತಿರ್ಗಾ ಹಾಲು, ಮೊಸರು, ಚೀಸು, ಪನ್ನೀರು ಇದ್ರ ಮೇಲೂ ಕೂಡ ಪ್ಯಾಕ್ ಫುಡ್ ಅಲ್ಲಿ ಕೂಡ ನೀವು GST ಹಾಕಿ ಹೊಸ ದಾಖಲೆಯನ್ನ ತಾವು ಸೃಷ್ಟಿ ಮಾಡಿದ್ದೀವಿ. ನಾನು ಈ ಸಂದರ್ಭದಲ್ಲಿ ಹೇಳೋದು, ರೈತನಿಗೆ ಯಾವ ತರದ ಅನುಕೂಲ ಕೂಡ ಆಗಿಲ್ಲ. ಅವನು ಕೊರೋನಾ ಸಂದರ್ಭದಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಿರ್ಮಲಾ ಸೀತಾರಾಮನ್ ಅವರು 21 ಲಕ್ಷ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನೀವು ಲಿಸ್ಟ್ ರಿಲೀಸ್ ಮಾಡಿ ಯಾರು ಕೊಟ್ಟಿದ್ದೀನಿ ಅಂತ. ಕೊರೋನಾ ಸಂದರ್ಭದಲ್ಲಿ ಯಾರಿಗೆ ಇದರಿಂದ ಲಾಭ ಆಗಿದೆ ಅಂತೇಳಿ ತಾವು ತಿಳಿಸ್ಬೇಕು. ಒಂದು ಯುವಕರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಕೊಡಿ ಪಟ್ಟಿನ ಯುವಕರದು. ಯಾರಿಗೆ 2 ಕೋಟಿ ಪ್ರೈವೇಟ್ ಅಲ್ಲಿ ಕೊಟ್ಟಿದ್ದೀನಿ, ನಾನು ಗೌರ್ಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ ಅಂತೇಳಿ ಹಾಕೊಂಡಿರುವಂತ ಅರ್ಜಿ KPSCನೇ ಇರಲಿ, ಪೊಲೀಸೇ ಇರಲಿ, ಎಜುಕೇಶನ್ ಡಿಪಾರ್ಟ್ಮೆಂಟೇ ಇರಲಿ, ಯಾವುದೇ ಇಲಾಖೆಯಲ್ಲಿ ಅವ್ರು ಅರ್ಜಿ ಹಾಕಿದ್ರೆ, ಅಧ್ಯಾಪಕರ ನೇಮಕಾತಿಯೇ ಇರಲಿ, ಎಲ್ಲರೂ ಕೂಡ ಭ್ರಷ್ಟಾಚಾರ ತಾಂಡವಾಡಿ ಕೊನೆಗೆ ನೀವೇ 100 ಜನನ ಬಂಧಿಸಿದ್ದೀರಿ. ಯಾವಾಗ ನಮ್ಮ ಪಕ್ಷದ ನಾಯಕರುಗಳು ಇದನ್ನ ನಿಮ್ಮ ಗಮನವನ್ನ ಸೆಳೆದಾಗ ನೀವು ಏನು ಆಗಿಲ್ಲ ಅಂತ ಹೇಳಿ ಕೊನೆಗೆ ವಿಧಿ ಇಲ್ಲದೆ ನೀವು ಅವನ್ನ ಬಂಧಿಸಿದ್ದೀರಿ. ಒಂದೇ ದಿನ ಒಬ್ಬ IPS, IAS ಅಧಿಕಾರಿ ಇಬ್ರು ಕೂಡ ಬಂಧನ ಮಾಡಬೇಕಾದಂತ ಅನಿವಾರ್ಯತೆ ಅವ್ರಿಗೆ ನೀವೇ ಅಫಿಡೇವಿಟ್ ಹಾಕಿದ್ದೀರಿ. ನಮ್ಗೆ ಇವ್ರಿಗೆ ಇನ್ವೆಸ್ಟಿಗೇಷನ್ ಟೈಮ್ ಬೇಕು, ಇನ್ನ ಬಹಳ ದೊಡ್ಡ ದೊಡ್ಡ ಕುಳುಗಳೆಲ್ಲ ಇದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಇವ್ರಿಗೆ ಬೇಲ್ ಕೊಡಬಾರ್ದು ಅಂತೇಳಿ ನಮ್ಮ ಪೊಲೀಸ್ ಅವರು ಅಫಿಡೇವಿಟ್ ಹಾಕಿದ್ದಾರೆ. ಯಾರದು? ಯಾರು ಬೆಂಬಲಾಗಿದ್ದಾರೆ? ಅರೆಸ್ಟ್ ಆಗಿದ್ದವ್ರನ್ನ ನೀವು ಕೆಲವರು ವಾಪಸ್ ಕಳಿಸಿದ್ರಲ್ಲ, ಯಾರು ಬೆಂಬಲದಿಂದ ಕಳಿಸಿದ್ದಾರೆ ಅವ್ರನ್ನೇನಾದ್ರು ಹೋಗಿ ನೀವು 164 ಸ್ಟೇಟ್ಮೆಂಟ್ ಮಾಡಿಸಿದ್ರಾ? ಅವ್ರನ್ನೇನಾದ್ರು ಮಂಪರ್ ಪರೀಕ್ಷೆ ಮಾಡಲಿಕ್ಕೆ ಯಾರು ಜೈಲಿಗೆ ಹಾಕಿದ್ರಲ್ಲ ದಡಬಡದೆ ಅವ್ರನ್ನೇನಾದ್ರು ಮಾಡಿಸಿದ್ರಾ? ಯಾವುದು ಕೂಡ ಆಗ್ಲಿಲ್ಲ. ಇನ್ನು ಮುಂದಕ್ಕೆ ಹೋದ್ರೆ ಕರಪ್ಷನ್ ವಿಚಾರ ನಾವು ಮಾತಾಡಿದಾಗ ಕೆಂಪಣ್ಣಂದು, ಯಾಕೆ ಕೆಂಪಣ್ಣನ ಕರೆದು ನೀವು
ಇನ್ವೆಸ್ಟಿಗೇಷನ್ ಮಾಡಲಿಲ್ಲ, ಮಾಹಿತಿ ಕೇಳಲಿಲ್ಲ. ಒಬ್ಬ ಬೆಳಗಾಂ ಹುಡುಗ ನಿಮ್ಮ ಪಾರ್ಟಿಯವ್ರು ಸತ್ತೋದ್ನಲ್ಲ, ಅವನ ಕುಟುಂಬದವ್ರನ್ನ, ಮಿನಿಸ್ಟ್ರನ್ನ, ಮಾಜಿ ಮಂತ್ರಿನ ಯಾಕೆ ಕರೆದು ಇನ್ವೆಸ್ಟಿಗೇಷನ್ ಮಾಡಲಿಲ್ಲ? ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಇವ್ನು ಕೆಲಸ ಮಾಡವನೇ ಅಂತ, ಅವ್ರನ್ನ ಕರೆದು ಯಾಕೆ ಹೇಳಿಕೆ ಮಾಡಲಿಲ್ಲ? ಕೆಲಸಗಳನ್ನ ವಿಡಿಯೋ ಯಾಕೆ ಮಾಡಲಿಲ್ಲ? ಅವರು ತನಿಖೆ ಆಗಿನ ಮುಂಚಿತವಾಗಿ ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದ ಪಕ್ಷದ ಅಧ್ಯಕ್ಷ ಯಡಿಯೂರಪ್ಪನವರು, ಹೋಮ್ ಮಿನಿಸ್ಟರ್ ಆದಿಯಾಗಿ ಬಹಳ ಕ್ಲೀನ್ ಆಗಿ ಬಂದ್ಬಿಡ್ತಾರೆ ಅಂತ ಹೇಳಿದ್ರೆ ಅವ್ರು ಏನ್ರಿ ಆ ಪೊಲೀಸ್ ಅಧಿಕಾರಿಗಳು ಏನ್ ಇನ್ವೆಸ್ಟಿಗೇಷನ್ ಮಾಡ್ತಾರ್ರಿ? ಯಾರು ತಗಲಾಕೊಂಡ್ರು, ಯಾವುದೇ ಸರ್ಕಾರದಲ್ಲಿ ತಗಲಾಕೊಂಡಂತವ್ರು ನೀವು ಬರೀ ಸರ್ಕಾರ ಕ್ಲೀನ್ ಚಿಟ್ ಕೊಡ್ಸೋದ್ರಲ್ಲಿ ಬಹಳ ಸಾಧನೆ ಮಾಡಿದ್ದೀರಿ. ನಿಮ್ಮನ್ನ ಅಭಿನಂದಿಸ್ಬೇಕು. ಒಂದು ಕೊರೋನಾ ಕರಪ್ಷನ್ನು ಇಡೀ ದೇಶಕ್ಕೆ ಪರಿಚಯ ಆಗೋಯ್ತು, ಬೆಡ್ ಸ್ಕ್ಯಾಮು ಇಡೀ ದೇಶಕ್ಕೆ ಪರಿಚಯ ಆಗೋಯ್ತು, ಇಡೀ ಔಷಧಿ ಕೊಡೋದ್ರಲ್ಲಿ ಪಿಪಿ ಕಿಟ್ ಹೋದ್ರಲ್ಲಿ ಇಡೀ ದೇಶಕ್ಕೆ ಪರಿಚಯ ಆಗೋಯ್ತು. ಎಣದ ಮೇಲೆ ದುಡ್ಡು ಬಿಡಲಿಲ್ಲ, ಹಾಸ್ಪಿಟಲ್ ಅವ್ರಿಗೆ ಒಬ್ರಿಗೂ ಬಾಬಾ ಸೇರಿದವ್ರು ದುಡ್ಡು ಕೊಡಲಿಲ್ಲ. ನೆನೆ ನಾನು ಬೇಕು ಅಂತ ಕನಕಪುರಕ್ಕೆ ಹೋಗಿದ್ದೆ ಬಹಳ ದಿನದ ಮೇಲೆ KDP ಮೀಟಿಂಗ್ ಮಾಡಕ್ಕೆ. ಕೇಂದ್ರ ಸರ್ಕಾರ ಕೋರ್ಟ್ ಉಗೀತು ಇಷ್ಟು ದುಡ್ಡು ಕೊಡಿ ಅಂತ, ನನ್ನ ತಾಲೂಕದೇ ನೀವು ತೆಗೆದುಕೊಳ್ಳಿ. 400 ಚಿಲ್ಲರೆ ಜನ ಅರ್ಜಿ ಹಾಕೋರೆ. ಕೆಲವ್ರಿಗೆ 50,000 ಕೊಟ್ಟವ್ರೆ, ಕೆಲವರು 1.5 ಲಕ್ಷ ಕೊಟ್ಟವ್ರೆ. ತಿರ್ಗಾ ಏನೋ ದಾಖಲೆಗಳು ಕೊಡ್ಬೇಕಂತೆ. ಏನು ಆಕ್ಸಿಜನ್ ವಿಚಾರದಲ್ಲಿ ಏನು ಸತ್ರು ಅವ್ರಿಗೆ ನಿಮ್ ಕೈ ದುಡ್ಡು ಕೊಡಕ್ಕಾಗಿಲ್ಲ. ಇದು ನಿಮ್ ಸಾಧ್ಯನಾ? ಇದು ಸಾಧ್ಯನಾ? ಹೇಳ್ಬೇಕು. ಕಾನೂನು ವ್ಯವಸ್ಥೆಗೆ ಬನ್ನಿ. ನಿನ್ನೆ ತಾನೇ ಈಗೆಲ್ಲ ನಂಗೆ ಬರ್ಬೇಕಾದ್ರೆ ಯಾರಪ್ಪ ಟಿವಿಯವ್ರು ಹಿಡಿದ್ರು, ಅದೆಲ್ಲ ಮಾರಲ್ ಪೊಲೀಸ್ ಅಂತ. ಐ ಆಮ್ ಟೆಲಿಂಗ್ ಯು, ಈ ಮಾರಲ್ ಪೊಲೀಸ್ ಹೆಸರಲ್ಲಿ ನಿಮ್ಮ ಪಾರ್ಟಿಯ ಕಾರ್ಯಕರ್ತರ ಉಸಲಿ ಬಾಜಿ ಇದೆಯಲ್ಲ ಎದುರಿಸ್ಬಿಟ್ಟು ಇದಕ್ಕೆ ಎನ್ಕರೇಜ್ಮೆಂಟ್ ಮಾಡಿದ್ಯಾರು? ನೀವು ಹೋಗಿ ಚರ್ಚ್ಗಳಲ್ಲಿ ಬೇರೆ ಕಡೆ ಎಲ್ಲ ಹೋಗಿ ಭಜನೆ ಮಾಡುವಂತ ಹೇಳ್ಬಿಟ್ಟು ಮಂಗಳೂರಲ್ಲಿ ನಿನ್ನೆ ಮೊನ್ನೆ ಎಲ್ಲ ತಿರ್ಗಾ ಶುರು ಆಗಿದೆ. ಯಾವ ಇನ್ವೆಸ್ಟರ್ ಬರ್ತಾರೆ ನಿಮಗೆ? ಯುವಕರು ಊಟ ಮಾಡ್ಕೋತಾರೆ, ಹೋಯ್ತಾರೆ, ಅವ್ರು ಬಿಟ್ಟಿದ್ದು. ಯಾಕೆ ಅವ್ರ ಜೀವನದಲ್ಲಿ ನೀವು ಇಂಟರ್ಫಿಯರ್ ಆಗ್ತಾ ಇದ್ದೀರಿ? ಪೊಲೀಸು, ಸಬ್ ಇನ್ಸ್ಪೆಕ್ಟ್ರು, ಕಾನ್ಸ್ಟೇಬಲ್ಗಳು, ACP ಅವರೆಲ್ಲ ಬಟ್ಟೆ ಬಿಚ್ಚಾಕ್ಬಿಟ್ಟು ನಿಮ್ಮ ಯೂನಿಫಾರ್ಮ್ ತರ ಹಾಕೊಂಡು ಕಾಕಿ ಬಿಚ್ಚಾಕ್ಬಿಟ್ಟು ಕೂತ್ಕೋದಾರಲ್ಲ, ಅವ್ರನ್ನ ಒಬ್ಬರ ಮೇಲೂ ಕೂಡ ನೀವು ಕ್ರಮ ಕೈಗೊಳ್ಳಿಲ್ವಲ್ಲ? ಕಾನೂನು ಎಲ್ಲಿ ವ್ಯವಸ್ಥೆ ಇರ್ಲಿಕ್ಕೆ ಸಾಧ್ಯ? ಸೊ ಹಂಗೆ ಇದು ನಿಮ್ಮ ಕಾನೂನು ಅಂದ್ರೆ ಸ್ಕ್ಯಾಮ್ಗಳನ್ನ ಪ್ರೊಟೆಕ್ಷನ್ ಮಾಡುವಂತ ಒಂದು ಫೋರ್ಸ್ ನಿಮ್ದು. ತನಿಖಾ ತಂಡ ಅಲ್ಲ. ಈ ನಿಮ್ಮ ಏನು ಭ್ರಷ್ಟಾಚಾರವನ್ನ ಮುಚ್ಚಾಕಂತ ಒಂದು ತಂಡ ಈ ಸರ್ಕಾರ. ಶಿಕ್ಷಣ ಆಯ್ತು, ಯಾರನ್ನ ಬಿಟ್ರಿ ನೀವು? ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಡ್ಲಿಲ್ಲ, ಯಾರು ಶಂಕರಾಚಾರ್ಯನೂ ಬಿಡ್ಲಿಲ್ಲ, ಕೆಂಪೇಗೌಡರು ಬಿಡ್ಲಿಲ್ಲ, ನಾರಾಯಣ ಗುರುನು ಬಿಡ್ಲಿಲ್ಲ, ಬಸವಣ್ಣನೂ ಬಿಡ್ಲಿಲ್ಲ, ಶಿವಕುಮಾರ ಸ್ವಾಮಿಗಳನ್ನೂ ಬಿಡ್ಲಿಲ್ಲ, ಕುವೆಂಪುನೂ ಬಿಡ್ಲಿಲ್ಲ, ಬಾಲಗಂಗಾಧರ ಸ್ವಾಮೀಜಿನೂ ಬಿಡ್ಲಿಲ್ಲ. ಈ ದೇಶದ ಪ್ರೇಮಿಗಳು ಯಾರು ಹೋರಾಟ ಮಾಡಿದ್ರು ಒಬ್ರು ನೀವು ಬಿಡ್ಲಿಲ್ಲ. ಎಲ್ಲರೂ ಕೂಡ ಅವಮಾನ ಮಾಡಿದ್ರು, ಎಲ್ಲರೂ ಕೂಡ ಅವಮಾನ. ಅವರ ಮನಸ್ಸಿಗೆ ನೀವು ಏಟೇನು ಹೊಡಿಬೇಕಾಗಿಲ್ಲ ರೀ. ಅವರ ಸಿದ್ಧಾಂತದ ಬಗ್ಗೆ ನೀವೇನು ವ್ಯವಸ್ಥಿತವಾಗಿ ಅವ್ರ ಮೇಲೆ ಹೃದಯದಲ್ಲಿ ಗಾಯ ಮಾಡಿದ್ರಲ್ಲ, ಏಟ್ಕಿನ ದೊಡ್ಡ ಗಾಯವನ್ನ ನೀವು ಮಾಡಿದ್ರಿ. ಇದು ನಿಮ್ಗೆ ಸಾಧ್ಯನಾ? ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಭಾಷೆ ಎಲ್ಲದಕ್ಕೂ ಕೂಡ ಕೈ ಹಾಕ್ಬಿಟ್ರಲ್ಲ. ನಮ್ಮ ಸಂಸ್ಕೃತಿ ಪರಂಪರೆಯಿಂದ ಮೊದಲಿಂದ ಏನು ಈ ಬೆಂಗಳೂರು ಬಂದಿತ್ತು ಎಲ್ಲ ಇಡೀ ವಿಶ್ವ ನಮ್ಮನ್ನು ನೋಡ್ತಾ ಇದ್ರು, ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಯಾರು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ಯಾರು ಶಿವಮೊಗ್ಗ ಹೋಗ್ತಾರೆ, ಯಾರು ಮಂಗಳೂರಿಗೆ ಹೋಗ್ತಾರೆ, ಯಾರು ಉಡುಪಿಗೆ ಹೋಗ್ತಾರೆ, ಯಾರು ಬೆಂಗಳೂರು ಬರ್ತಾರೆ?
ಇದು ನಿಮ್ಮ ರಿಪೋರ್ಟ್ ಕಾರ್ಡ್. ಸೊ ಅದರಿಂದ ಇವತ್ತು ನೀವು ಯಾವುದೇ ಮಂತ್ರಿಗಳನ್ನ ಈ ನೆರೆ ಸಂದರ್ಭದಲ್ಲಿ ಮತ್ತೊಂದು ಸಂದರ್ಭದಲ್ಲಿ ಕಳ್ಸಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ. ಕೊನೆಗೆ ನೀವು ಹೋಗಿ ಅಂತ ಹೇಳ್ಬೇಕಾಯ್ತು, ನೀವು ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಒಂದು ಕಾನೂನು ತೆಗೆದುಕೊಂಡು ಬಂದು, ದೇಶದಲ್ಲಿ ಎಲ್ಲೂ ಇರಲಿಲ್ಲ, ಯಾವುದೋ ಒಂದು ರಾಜ್ಯದಲ್ಲಿ ಇತ್ತು, ಒಂದು ಕಾನೂನು ತೆಗೆದುಕೊಂಡು ಬಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನುಗುಣವಾಗಿ ಅವ್ರಿಗೆ ಕೊಡಬೇಕು, ಅಧಿಕಾರಿಗಳ ಜವಾಬ್ದಾರಿ, ಇಲ್ಲ ಅಂದ್ರೆ ಕ್ರಮ ಕೈಗೊಳ್ತೀವಿ. ಏನ್ ಮಾಡಿದ್ರಿ? ಅಲ್ಲ ರೀ, ಅದ್ಯಾವುದೋ ಬೋರ್ವೆಲ್ ಎಂದು ಗಲ್ಲಾ ಕಲ್ಯಾಣ ಯೋಜನೆ, ಅದರಲ್ಲೇ ನೀವು ನುಂಗಾಕ್ಬಿಟ್ರಲ್ಲ, ರಿಪೋರ್ಟೇ ಬಂದಿದೆಯಲ್ಲ, ಇನ್ನೂ ಯಾಕೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ? ಅದ್ಯಾವುದು ಆರ್ಟಿಕಲ್ಚರ್, ನಾನು ಮೊನ್ನೆ ಚಾಮರಾಜನಗರಕ್ಕೆ ಹೋಗಿದ್ದೆ, ಡಾಕ್ಟರ್ ಗುರುಪ್ರಸಾದ್ ಅಂತ ರೈತ ಸಂಘದ ಅಸೋಸಿಯೇಟ್ ಅಧ್ಯಕ್ಷರಂತೆ, ಅವರು ಅದನ್ನೇನೋ ಇದನ್ನು ಮಾಡ್ತಾರಂತೆ. ಅಲ್ಲಿ ಒಬ್ಬ ಮಂತ್ರಿ ಇರಿಗೇಷನ್ ಇದು ಆರ್ಟಿಕಲ್ಚರ್ ಮಂತ್ರಿ, ಅವ್ನಿಗೆ ಇದು ಏಜೆಂಟ್ ಇವನ್ಗೆ ಕಾಂಟ್ರಾಕ್ಟ್ರು 8% ಕೊಡ್ಬೇಕಂತೆ. ಅವನ ಇದರಲ್ಲೇ ಬರೆದ್ಬಿಟ್ಟವನು, MIM ಮಿನಿಸ್ಟರ್ಗೆ 8% ಅಂತ. ಇಲ್ಲಿದೆ ನೋಡಿ ಲೆಟರ್, ನೋಡಿ ನಾನು ಈಗ ನನಗೆ ಅಫಿಷಿಯಲ್ ಆಗಿ ಬರೆದು ಕೊಟ್ಟವ್ರೆ. ಹನಿ ನೀರಾವರಿ ವರ್ತಕರ ಸಂಘದವರು, ಕರ್ನಾಟಕ ತೋಟಗಾರಿಕೆ ಸಚಿವರು ಹನಿ ನೀರಾವರಿ ಘಟಕದ ಅಳವಡಿಸಲು ರೈತರಿಗೆ ನೀಡುವ CBDಯಲ್ಲಿ 8% ಕಮಿಷನ್ ಹಣ ಪಡೆದು ಅಕ್ರಮ ಎದುರಿಸುವ ಬಗ್ಗೆ ಅಂತ ಅವರು ನನಗೂ ಕಾಗದ ಕೊಟ್ಟವ್ರೆ, ಪ್ರೈಮ್ ಮಿನಿಸ್ಟರ್ಗೂ ಬರ್ದವ್ರಂತೆ, ಗವರ್ನರ್ಗೂ ಬರ್ದವ್ರಂತೆ. ಏನಾದ್ರು ನೀವು ಕ್ರಮ, ಆಮೇಲೆ ಏನು ಅವ್ರಿಗೆ ಎದುರಿಸ್ಬಿಟ್ಟು ಇನ್ನೂ ಬಿಲ್ಲೇ ಕೊಟ್ಟಿಲ್ಲಂತೆ. ಎಲ್ಲ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ರೈತರ ಪರಿಸ್ಥಿತಿ, ವಿತಕರ ಪರಿಸ್ಥಿತಿ ಈಗ ಆಯಿತು, 40% ಆಯಿತು. ಈಗ ಕೊನೆಗೆ ಮೊನ್ನೆ ಸ್ವಾಮಿಗಳು ಮಠಕ್ಕೆ ಕೊಟ್ಟಿದ್ರಿ, ಭಾಳ ಸಂತೋಷ. ಮಠ ಸ್ವಾಮಿಗಳು ಹೇಳಿದ್ರಲ್ಲ, ನಾನು 30% ಕಮಿಷನ್ ಕೊಡುವಂಥ ಕಾಲ ಬಂದಿದೆ ಅಂತ. ಯಾಕೆ ಮಠ ಸ್ವಾಮಿಗಳ ಮೇಲೆ ಕೇಸ್ ಹಾಕ್ಲಿಲ್ಲ ನೀವು? ಈ ರೈತರುಗಳ ಮೇಲೆ ಯಾಕೆ ಕೇಸ್ ಹಾಕ್ಲಿಲ್ಲ ನೀವು? ಈಗ ನಿಮ್ಮ ಮಾಜಿ ಮಂತ್ರಿ ಶಾಸಕರು ಯತ್ನಾಳ್ ಹೇಳಿದ್ರು, ವಿಶ್ವನಾಥ್ ಹೇಳಿದ್ರು, ಯಾಕೆ ಅವ್ರನ್ನ ಕರೆದು ಮಾಹಿತಿ ಪಡೆಯೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ? ನಾವೇನೋ ಕಾಂಗ್ರೆಸ್ ಪಾರ್ಟಿಯವ್ರು ಹೇಳ್ತೀವಪ್ಪ, ವಿರೋಧ ಪಾರ್ಟಿಯವರು ನಾವು ಹೇಳೋದೆಲ್ಲ ಸುಳ್ಳೆ. ನಿಮ್ಮ ಪಾರ್ಟಿಯವ್ರು ಹೇಳಿದ್ರಲ್ರಿ, MLAಗಳು ಎಲ್ಲ ಹೇಳಿದ್ರಲ್ಲ, ನಿಮ್ಮ ಕ್ಷೇತ್ರ ನಿಮ್ಮ ಕಾರ್ಯಕರ್ತರು ಹೇಳಿದ್ರಲ್ಲ, ಯಾಕೆ ಅವ್ರನ್ನ ಕರೆದು ಎನ್ಕ್ವೈರಿ ಮಾಡಲಿಲ್ಲ? ಇಲ್ಲಪ್ಪ ನಿನ್ಗೆ ಮಾಹಿತಿ ಇದೆ ಅಂತ. ಬರೀ ನಮ್ಮ ಇವ್ರಿಗೆ ಮಾತ್ರ PSI ಸ್ಕ್ಯಾಮ್ ವಿಚಾರದಲ್ಲಿ ಮಾತ್ರ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕರೆದುಬಿಟ್ಟು ನೀವು ಮಾತಾಡ್ತಾ ಇದ್ರಿ. ಸೊ ಇಡೀ ಯುವಕರ ಭವಿಷ್ಯ ಎಲ್ಲ ಕೂಡ ಇವತ್ತು ಮಾರಾಟಕ್ಕೆ ಇಟ್ಬಿಟ್ಟಿದ್ದೀರಿ. ಸೊ ಅದಕ್ಕೆ ಯಾವ ವರ್ಗಕ್ಕೂ ಕೂಡ ನಿಮ್ಮಿಂದ ಅನುಕೂಲ ಇಲ್ಲ, ಸಹಾಯ ಆಗಿಲ್ಲ. 1 ವರ್ಷ ಅಲ್ಲ, ನಿಮ್ಮ ಸರ್ಕಾರ ಬಂದ ಮೇಲೆ ಕಂಪ್ಲೀಟ್ ಫೇಲ್ ಫೇಲ್ ಫೇಲ್, ಭ್ರಷ್ಟ ಭ್ರಷ್ಟ ಭ್ರಷ್ಟ. ಇದು ಭ್ರಷ್ಟೋತ್ಸವ, ಭ್ರಷ್ಟ ಉತ್ಸವ, ಭ್ರಷ್ಟೋತ್ಸವ ಬಿಜೆಪಿ. ಅದಕ್ಕೆ ನಿಮ್ ಯಾವ ನ್ಯಾಷನಲ್ ಲೀಡರ್ ಬರ್ತಾ ಇಲ್ಲ, ಯಾರು ಬಂದು ಧೈರ್ಯ ಹೇಳಕ್ಕಾಗ್ತಾ ಇಲ್ಲ. ಇದು 1 ವರ್ಷ ಅಲ್ಲ, ಇದು ಈ ಸಾಧನೆ ನಿಮ್ಮ ಸರ್ಕಾರ ಬಂದಾಗಿಂದ ಮಾಡಿರೋಂಥ ಒಂದು ಸಾಧನೆ. ಆದ್ರಿಂದ ಈ ಸಾಧನೆಗೆ ಪಾಪ ಜನರು ಬರಬೇಕು, ಹೋಗಿ ಪಾಲ್ಗೊಳ್ಳಿ. ಅವ್ರಿಗೆ ನೀವೆಲ್ಲ ಇದನ್ನ ಹೇಳ್ಬೇಕು, ಏನೇನು ಸಾಧನೆ ಮಾಡಿದ್ದೀರಿ ಇಂಥ ಭ್ರಷ್ಟ, ಇವಕ್ಕೆಲ್ಲ ಉತ್ತರ ಕೊಡ್ಬೇಕು ನೀವು. ಹೇಳ್ಬೇಕು. ಒಬ್ಬ ಮಂತ್ರಿ ಹೇಳಿದ, ಮಾಜಿ ಮಂತ್ರಿ ಸೆಂಟ್ರಲ್ ಮಿನಿಸ್ಟರ್ ಹೇಳಿದ್ನಲ್ರಿ, ಒಬ್ಬ ಮಂತ್ರಿ ಆಗ್ಬೇಕಾದ್ರೆ 100 ಕೋಟಿ ಕೊಡಬೇಕು, CM ಆದ್ರೆ 2,500 ಕೊಡಬೇಕು ಅಂತ, 2,500 ಕೋಟಿ ಅಂತ. ಯಾಕೆ ಅವ್ರ ಮೇಲಿನ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ನೀವು? ಇಫ್ ಯು ಆರ್ ಆನೆಸ್ಟ್, ಸುಳ್ಳು ಅಂದಿದ್ರೆ ನೀವು ಅವನ ಮೇಲೆ ಕೇಸ್ ಹಾಕಿ ಒಳಗೆ ಹಾಕ್ತಿದ್ರಿ. ಯು ಹ್ಯಾವ್ ಅಕ್ಸೆಪ್ಟೆಡ್ ಇಟ್, ಯು ಹ್ಯಾವ್ ಅಕ್ಸೆಪ್ಟೆಡ್ ದಿ ಎಂಟೈರ್ ಫ್ಯಾಕ್ಟ್ ಆಫ್ ವಿಶ್ವನಾಥ್, ಎಂಟೈರ್ ಫ್ಯಾಕ್ಟ್ಸ್ ಆಫ್ ದಿ ಇನ್ವೆಸ್ಟಿಗೇಷನ್, ಎಂಟೈರ್ ಫ್ಯಾಕ್ಟ್ ಆಫ್ ಆಲ್ ದಿ ಇದು CM ಮೇಲೆ ಏನು ಚೇರ್ದು 2,500 ಕೋಟಿ. ದಟ್ ಮೀನ್ಸ್
ಯು ಹ್ಯಾವ್ ಅಕ್ಸೆಪ್ಟೆಡ್ ಇಟ್, ನಾಟ್ ಟೇಕಿಂಗ್ ಎನ್ ಆಕ್ಷನ್ ಅಗೇನ್ಸ್ಟ್ ದೆಮ್. ಇಲ್ಲ ಮಾನನಷ್ಟನೂ ಆಗಲಿಲ್ಲ, ನೀವು ಯಾವುದು ಮಾಡಲಿಲ್ಲ. ನೀವು ಇನ್ನೊಂದ್ಸೆಟ್ಟಾಗೆ ಜಾಣ ಕುರುಡದ ಬಿಜೆಪಿಯ ಈ ಭ್ರಷ್ಟ ಉತ್ಸವದ ಏನು ಕಾರ್ಯಕ್ರಮ ಮಾಡ್ತಾರಂತೆ ನೀವು ಮಾಡಿ. ಮಿಕ್ಕಿದ ವಿಚಾರನ ನಮ್ಮ ಇಬ್ಬರು ನಾಯಕರುಗಳು ಮಾತಾಡ್ತಾರೆ. ನಮಸ್ಕಾರ. ನಮಸ್ಕಾರ. ಏನು ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಹೇಳಿದರು, 28ನೇ ತಾರೀಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅವರು 1 ವರ್ಷದ ಸಾಧನೆಯನ್ನು ಜನೋತ್ಸವ ಅಂಥೇಳಿ ಘೋಷಣೆ ಮಾಡ್ತಕ್ಕಂಥದ್ದು ನೋಡಿದಾಗ ಹಾಸ್ಯಾಸ್ಪದವಾಗಿ ಕಾಣುತ್ತೆ. ಭ್ರಷ್ಟಾಚಾರಕ್ಕೆ ಪರ್ಯಾಯವಾದ ಹೆಸರು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಭ್ರಷ್ಟಾಚಾರದ ಪರ್ಯಾಯವಾಗಿ ನಡ್ಕೊಂಡ್ಬಂದಿರ್ತಕ್ಕಂಥ ರೀತಿಗಳು ನೋಡಿದಾಗ ಯಾವತ್ತೂ ಸಹ ಸದನದ ಹೊರಗಡೆ UP ಮಾಡೆಲ್ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಒಂದು IAS IPS ಅಂತ ಹೇಳಿ ಭಾಳ ಗೌರವ ಇಟ್ಕೊಂಡಿರ್ತಕ್ಕಂಥ ರಾಜ್ಯದಲ್ಲಿ ಇಬ್ಬರು IAS ಮತ್ತು IPS ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅವ್ರು ಜೈಲಿಗೆ ಹೋಗಿರ್ತಕ್ಕಂಥದ್ದು ಭ್ರಷ್ಟಾಚಾರದಲ್ಲಿ. ಅದಲ್ಲದೆ ಈ PSI ಹಗರಣ ಬಂದಾಗ ವಿಧಾನ ಪರಿಷತ್ತಿನಲ್ಲಿ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ಸರಾಸಟ್ಟಾಗಿ ಗೃಹ ಸಚಿವರು ಆ ರೀತಿ ಏನೂ ನಡೆದಿಲ್ಲ ಅಂತ ಹೇಳಿದರು. ಆದ್ದರಿಂದ ಗೃಹ ಸಚಿವರು ನೇರವಾಗಿ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಎಲ್ರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ IPS ಆಫೀಸರ್ಗಳು 38 ಜನ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆದ್ರೂ ಸಹ ಭ್ರಷ್ಟ ಮಂತ್ರಿಗಳ ಬಗ್ಗೆ ಏನೂ ಸಹ ಚಕಾರ ಎತ್ತಾ ಇಲ್ಲ. ಅದರ ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ನಾವು ಇಡೀ ರಾಷ್ಟ್ರದಲ್ಲಿ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಎಷ್ಟು ಹಣ ಇಟ್ಟಿದ್ದಾರೆ, ಎಲ್ಲೆಲ್ಲಿ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗಿದೆ ಅನ್ನೋದು ಸಹ ಹೇಳೋಕ್ಕಾಗ್ತಾ ಇಲ್ಲ. ಮತ್ತು ಕನ್ನಡದ ಭಾಷೆಯ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು. ಹಲವಾರು ಮಂತ್ರಿಗಳು ಹಿಂದಿ ಭಾಷೆ ರಾಷ್ಟ್ರ ಭಾಷೆ ಅಂತ ಹೇಳಿಕೊಂಡು ಕನ್ನಡವನ್ನು 2ನೇ ದರ್ಜೆ ಭಾಷೆಯಾಗಿ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡ್ತಾ ಇರ್ತಕ್ಕಂಥದ್ದು ಈ 1 ವರ್ಷದಲ್ಲಿ ನಡೆದಿರ್ತಕ್ಕಂಥ ಸಾಧನೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಜನರ ಅಹವಾಲನ್ನು ಕೇಳಲಿಕ್ಕೆ ಅವ್ರಿಗೆ ಪುರ್ಸೊತ್ತಿಲ್ಲ. ಹೈಕೋರ್ಟ್ ಚಾಟಿ ಬೀಸಿದಾಗ ಮಾತ್ರ ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ ಬೆಂಗಳೂರಲ್ಲಿ, ಅದು ಸಹ ಸಂಪೂರ್ಣ ಆಗಿಲ್ಲ. ಅದಲ್ಲದೆ ಕರಾವಳಿ ಪ್ರದೇಶದಲ್ಲಿ ನಡೀತಕ್ಕಂಥ ನೈತಿಕ ಪೊಲೀಸ್ಗಿರಿ, ಬಾರ್ಗಳಲ್ಲಿ ಯಾರು ಸಹ ಉದ್ಯೋಗ ಹೋಗಿ ಊಟ ಮಾಡೋಂಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಬಾರು ಮತ್ತು ಮದ್ಯಪಾನದ ಮೂಲಕ 24,000 ತೆರಿಗೆ ವಸೂಲಿ ಮಾಡ್ತಾ ಇದ್ದಾರೆ ಸರ್ಕಾರ. ಕೋಟಿ 24,000 ಕೋಟಿ ವಸೂಲಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಆ ವ್ಯಾಪಾರದಲ್ಲಿ ನಿರತರಾಗಿರ್ತಕ್ಕಂಥವ್ರಿಗೆ ಯಾವುದೇ ರಕ್ಷಣೆ ಕೊಡ್ತಾ ಇಲ್ಲ. ನೈತಿಕ ಪೊಲೀಸ್ಗಿರಿ ಎಲ್ಲಿ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡದಲ್ಲಿ ಪ್ರತಿ ವರ್ಷ SLC ಮತ್ತು PUC ಪರೀಕ್ಷೆಗಳಲ್ಲಿ ಮಕ್ಕಳು 1ನೇ ರ್ಯಾಂಕು 2ನೇ ರ್ಯಾಂಕು ಅದು ಸಿಂಹಪಾಲು ದಕ್ಷಿಣ ಕನ್ನಡದ್ದು ಮತ್ತು ಉಡುಪಿಯಲ್ಲಿರೋದು. ಈಗ ಅದು 18ನೇ ಸ್ಥಾನಕ್ಕೆ ಹೋಗಿದೆ. ಸಂಪೂರ್ಣವಾಗಿ ಕರಾವಳಿ ಪ್ರದೇಶವನ್ನು ಹಿಂದುತ್ವ ಲ್ಯಾಬೊರೇಟರಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವ್ರದ್ದೆಲ್ಲ ಸಾಧನೆ ಏನು ಒಂದು ಗುಪ್ತ ಕಾರ್ಯಸೂಚಿ ಇದೆ. ಆ ಗುಪ್ತ ಕಾರ್ಯಸೂಚಿ ಸಂಘ ಪರಿವಾರದ ಗುಪ್ತ ಕಾರ್ಯಸೂಚಿನ ಅನುಷ್ಠಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಜನಗಳ ಸಂಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಯಾವುದೇ ಕೆಲಸದಲ್ಲಿ ನಿರತರಾಗಿಲ್ಲ. ಯಾವುದಾದ್ರೂ ಭ್ರಷ್ಟಾಚಾರ 40% ಬಂದಿರತಕ್ಕಂಥದ್ದು ನೋಡಿದಾಗ ಅದಕ್ಕೋಸ್ಕರ ನಾವೆಲ್ಲ ಹೇಳಿರ್ತಕ್ಕಂಥದ್ದು ADR ಅಂತ ಇರ್ತಕ್ಕಂಥ ಸಂಸ್ಥೆ, ಅದರಲ್ಲಿ ಇವತ್ತೇನಾದರೂ ಶ್ರೀಮಂತ ಪಕ್ಷ ಯಾವುದಾದ್ರೂ ಇದೆ ಅದು ಭಾರತೀಯ ಜನತಾ ಪಾರ್ಟಿ. ಇಡೀ ಪ್ರಪಂಚದಲ್ಲೇ ಶ್ರೀಮಂತ NGO ಇದ್ರೆ ಅದು RSS. ಈ 40% ಬಂದಿರತಕ್ಕಂಥ ಕಮಿಷನಲ್ಲಿ ಶೇರ್ ಯಾರ್ಯಾರು ಹೋಗಿದೆ ಅಂತ ಹೇಳಿ ಜನೋತ್ಸವದಲ್ಲಿ ಹೇಳಿದರೆ ಭಾಳ ಉತ್ತಮವಾಗಿರುತ್ತೆ. ಜನಕ್ಕೆ ಗೊತ್ತಾಗಬೇಕು ಈ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಹಣ
ಪೋಲ್ ಆಗ್ತಾ ಇದೆ ಮತ್ತು ಭ್ರಷ್ಟಾಚಾರದಲ್ಲಿ ಪಾಲಿದೆ ಅಂದಾಗ ಜನಸಾಮಾನ್ಯರಿಗೆ ಗೊತ್ತಾಗ್ತಕ್ಕಂಥ ಕೆಲಸ ಜನೋತ್ಸವದಲ್ಲಿ ಭ್ರಷ್ಟಾಚಾರೋತ್ಸವ ಯಾವ ರೀತಿ ನಾವು ಮಾಡಿದ್ದೀವಿ ಅನ್ನೋದನ್ನ ಇಡೀ ರಾಜ್ಯಕ್ಕೆ ಇಡೀ ರಾಷ್ಟ್ರಕ್ಕೆ ತಿಳಿಸ್ತಕ್ಕಂಥದ್ದು ಉತ್ತಮ ಅಂತ ಹೇಳಿ ನನಗೆ ಅನ್ಸುತ್ತೆ. ಧನ್ಯವಾದಗಳು. ಬಸವರಾಜ ಬೊಮ್ಮಾಯಿ ಅವರು ಈ ತಿಂಗಳು 28ನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ಅವರು ಅಧಿಕಾರಕ್ಕೆ ಬಂದ 1 ವರ್ಷವನ್ನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳಾಗ್ತಾ ಇದ್ದಾವೆ. ಎರಡು ವರ್ಷ ಯಡಿಯೂರಪ್ಪನವರಿದ್ದರು. ಅಂದರೆ ಅವರು ಅಧಿಕಾರಕ್ಕೆ ಬಂದು ಜುಲೈ 26ನೇ ತಾರೀಕು ಅಧಿಕಾರಕ್ಕೆ ಬಂದರು. ಬಸವರಾಜ ಬೊಮ್ಮಾಯಿ ಅವರು ಜುಲೈ 28ಕ್ಕೆ ಅಧಿಕಾರಕ್ಕೆ ಬಂದರು. ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರ ಹಾದಿಯಲ್ಲಿ ನಾನು ಸರ್ಕಾರ ನಡೆಸ್ತಾ ಇಲ್ಲ ಅಂತಕ್ಕಂಥದ್ದನ್ನ ಜನತೆಗೆ ಹೇಳಲಿಕ್ಕೆ 28ನೇ ತಾರೀಕು ಅವರು 1 ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. 26ರ ಬದಲು 28ಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂದು 3 ವರ್ಷಗಳು. ಆದರೆ ಇವರು ಬಂದದ್ದು 28ನೇ ತಾರೀಕು. ಇವರು ಬಂದ ಮೇಲೆ ನಮಗೆಲ್ಲ ಸ್ವಲ್ಪ ಭರವಸೆ ಇತ್ತು. ಇವರು ಬೇರೆ ಜನತಾ ಪಾರ್ಟಿ ಜನತಾ ದಳದ ಹಿನ್ನೆಲೆಯಿಂದ ಬಂದವರು. ಒಂದಿಷ್ಟು ವಿಭಿನ್ನವಾಗಿ ಕೆಲಸ ಮಾಡಬಹುದು ಅಂತಕ್ಕಂಥ ಭರವಸೆ ಇತ್ತು. ಅವರ ಆಡಳಿತ 1 ವರ್ಷದಲ್ಲಿ ನೋಡಿದಾಗ ಸಂಪೂರ್ಣವಾಗಿ ಭ್ರಮನಿರಸನ ಆಗಿದೆ. ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಬಿಜೆಪಿ ಸರ್ಕಾರದ ಕಾಲದಲ್ಲಿ ಹಿಂದೆಂದೂ ನಡೆದಷ್ಟು ಭ್ರಷ್ಟಾಚಾರ ನಡೆದಿದೆ. ಕರ್ನಾಟಕದ ಇತಿಹಾಸದಲ್ಲಿ 40% ಕಮಿಷನ್ ಕೊಡಬೇಕಾದಂತ ಪರಿಸ್ಥಿತಿ ಕಾಂಟ್ರಾಕ್ಟರ್ಗಳಿಗೆ ಬಂದಿದೆ ಅಂತಕ್ಕಂಥದ್ದು ಇದೇ ಮೊದಲು. ಒಬ್ಬ ಕಾಂಟ್ರಾಕ್ಟರು ಹಣ ಕೊಡಕ್ಕಾಗ್ದೇನೆ ಸಂತೋಷ್ ಪಾಟೀಲ್ ಅಂತಕ್ಕಂಥವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಮಂತ್ರಿ ಕೆಲಸ ಮಾಡಿಸ್ಬಿಟ್ಟು ದುಡ್ಡು ಕೊಡೋದಕ್ಕೆ ಹಣ ಬಿಡುಗಡೆ ಮಾಡಲಿಲ್ಲ ಅಂತೇಳಿ, ಹಣ ಕೊಡಲಿಲ್ಲ ಅಂತೇಳಿ ಡೆತ್ ನೋಟನ್ನ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡು ಅದನ್ನ ಯಾವ ಮಂತ್ರಿ ಇದಕ್ಕೆ ಜವಾಬ್ದಾರರಾಗಿದ್ದರು ಅವ್ರು ರಾಜೀನಾಮೆಯನ್ನು ಕೊಟ್ಟಿದ್ರು. ನಾವು ಅಸೆಂಬ್ಲಿನಲ್ಲಿ ಕೌನ್ಸಿಲ್ನಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡಿದ್ದು. ಹಾಗಾಗಿ ರಾಜೀನಾಮೆ ಕೊಟ್ಟಿದ್ರು. ಈಗ ಕ್ಲೀನ್ ಚೀಟ್ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ಪೊಲೀಸ್ನವರು ಅವ್ರಿಗೆ ಹೇಳಿದ್ದಾರೆ. ಇದರ ಅರ್ಥ ಪೊಲೀಸ್ನವರು ಮಂತ್ರಿಯನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾವು
ಇದು ಪೊಲೀಸ್ನವರಿಂದ ನ್ಯಾಯ ಸಿಕ್ಕಲ್ಲ, ತನಿಖೆ ಪೊಲೀಸ್ನವರಿಂದ ತನಿಖೆ ಆದ್ರೆ ನ್ಯಾಯಾಂಗ ತನಿಖೆ ಮಾಡಿ ಅಂತೇಳಿ ಒತ್ತಾಯ ಮಾಡಿದ್ರು. ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ. ಈಗಲೂ ಕೂಡ ನಾನು ಒತ್ತಾಯ ಮಾಡ್ತೇನೆ, ನ್ಯಾಯಾಂಗ ತನಿಖೆ ಆಗಬೇಕು. ಒಂದು ಡೆತ್ ಡಿಕ್ಲರೇಷನ್ ಇರ್ತಕ್ಕಂಥ ಪ್ರಕರಣದಲ್ಲಿ ಅದನ್ನು ಮುಚ್ಚಾಕಿ ಬಿ ರಿಪೋರ್ಟ್ ಕೊಡ್ತಕ್ಕಂಥದ್ದು ಇದು ದೊಡ್ಡ ಅನ್ಯಾಯ ಅಂತಕ್ಕಂಥದ್ದು ನನಗೆ ಬಹಳ ಸ್ಪಷ್ಟವಾಗಿ ಯಾರಿಗಾದ್ರೂ ಕೂಡ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಇಷ್ಟು ಭ್ರಷ್ಟಾಚಾರ, 40% ಕಮಿಷನ್ ತಗೊಳ್ತಕ್ಕಂಥ ಸರ್ಕಾರ ಹಿಂದೆ ಯಾವಾಗಲೂ ಕೂಡ ಬಂದಿರಲಿಲ್ಲ. ಇದರ ಸಂಭ್ರಮಾಚರಣೆ ಮಾಡ್ಕೊಳ್ಳಿಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಹೊರಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಇದು ಒಂದು. ಎರಡನೇದು, ಬಹಳ ಡಬಲ್ ಇಂಜಿನ್ ಸರ್ಕಾರ ಅಂತೇಳಿ ಬೆಂತಟ್ಟಿಗೆತ್ತಾರೆ. ನಮ್ದು ಡಬಲ್ ಇಂಜಿನ್ ಸರ್ಕಾರ, ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರದಿಂದ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಆಡ್ತಾ ಇತ್ತು. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾಡಿದಂತ ಅನ್ಯಾಯ ಬೇರೆ ಯಾವ ಕಾಲದಲ್ಲೂ ಕೂಡ ಮಾಡಿರಲಿಲ್ಲ. ಈಗ ನಿಮಗೆ 14ನೇ ಹಣಕಾಸಿನ ಆಯೋಗದಲ್ಲಿ 42% ಕೊಟ್ಟಿದ್ರು, 42% ರಾಜ್ಯಗಳಿಗೆ ಕೊಟ್ಟಿದ್ರು, ಇನ್ನು 58% ಕೇಂದ್ರಕ್ಕೆ ಕೊಟ್ಟಿದ್ರು. ನಮಗೆ 42% ಬರಬೇಕಾಗಿತ್ತು ಕರ್ನಾಟಕಕ್ಕೆ. ಆದರೆ ಬಂದದ್ದು ಅವರೇಜ್ 5 ವರ್ಷದಲ್ಲಿ ಬರೀ 31% ಮಾತ್ರ. ಟೋಟಲ್ 42% ಕೊಟ್ಟಿದ್ರು ಕೂಡ ಕರ್ನಾಟಕ ರಾಜ್ಯಕ್ಕೆ ಬಂದದ್ದು, ಯಾಕೆಂದ್ರೆ 14ನೇ ಹಣಕಾಸಿನ ಆಯೋಗ ಆದ್ಮೇಲೆ ನರೇಂದ್ರ ಮೋದಿ ಅವರು ಬಂದ್ಬಿಟ್ರು. ಹಿಂದಿನ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 14ನೇ ಹಣಕಾಸಿನ ಆಯೋಗ ರಚನೆ ಆಗಿತ್ತು. ಈ 14ನೇ ಹಣಕಾಸಿನ ಆಯೋಗದಲ್ಲಿ ಶಿಫಾರಸು ಮಾಡಿತ್ತಲ್ಲ 40%, 42% ಕೊಡಬೇಕು ಅಂತ. ಆ 42%ನಲ್ಲಿ ಒಟ್ಟು ಬಂದದ್ದೇ 31%. ಅಂದ್ರೆ ಇನ್ನು 11% ಬರಲಿಲ್ಲ. ಅದಕ್ಕೆ ಕಾರಣ ತೆರಿಗೆ ವಸೂಲಾಗಲಿಲ್ಲ ಅಂತೇಳಿ ಕಾರಣಗಳು ಕೊಟ್ಟು ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ರು. ಆಮೇಲೆ 15th ಫೈನಾನ್ಸ್ ಕಮಿಷನ್ ಇವ್ರ ಕಾಲದಲ್ಲಿ ಆಯಿತು, ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಆಯಿತು. ನಮಗೆ ದೊಡ್ಡ ಅನ್ಯಾಯ ಆಯಿತು 15th ಫೈನಾನ್ಸ್ ಕಮಿಷನ್. 14th ಫೈನಾನ್ಸ್ ಕಮಿಷನ್ಗೂ 15th ಫೈನಾನ್ಸ್ ಕಮಿಷನ್ಗೂ ವ್ಯತ್ಯಾಸ 1.07% ಕಡಿಮೆ ಆಯಿತು. 1.07% ಕಡಿಮೆ ಆಯಿತು. ಅದಕ್ಕೋಸ್ಕರನೇ ನಮಗೆ ಒಂದು ಹೆಚ್ಚುವರಿ ಹಣವನ್ನ ಕೊಟ್ಟಿದ್ರು. $5,000 ಚಿಲ್ಲರೆ ಕೋಟಿ ಹೆಚ್ಚುವರಿ ಹಣ ಕೊಟ್ಟಿದ್ರು. ನಿರ್ಮಲಾ ಸೀತಾರಾಮನ್ ಅದನ್ನು ಕೊಡಲಿಲ್ಲ. ಇವ್ರು ಯಾರು ಕೂಡ ಒತ್ತಾಯ ಮಾಡಕ್ ಹೋಗಲಿಲ್ಲ. ಇದೇ ಬಸವರಾಜ ಬೊಮ್ಮಾಯಿ ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಕೂಡ GST ಕೌನ್ಸಿಲ್ಗೆ ಹೋಗ್ತಿದ್ರು. ಯಡಿಯೂರಪ್ಪ ಹೋಗ್ತಾನೆ ಇರಲಿಲ್ಲ ಅವರು. ಮುಖ್ಯಮಂತ್ರಿ ಆದ್ಮೇಲೂ ಕೂಡ ಹೋಗ್ತಾ ಇದ್ದಾರೆ. ಅದನ್ನ ಒತ್ತಾಯ ಮಾಡಿ ಆ ದುಡ್ಡನ್ನ ತಕ್ಕಬರ್ಲಿಕ್ಕೆ ಪ್ರಯತ್ನ ಮಾಡಲೇ ಇಲ್ಲ.
ಫೈನಲ್ ರಿಪೋರ್ಟ್ನಲ್ಲಿ ಅದು ಹೋಯ್ತು, ಇವ್ರು ಕೇಳಲೇ ಇಲ್ಲ. ಹೀಗಾಗಿ ರಾಜ್ಯಕ್ಕೆ ಹಣಕಾಸಿಂದು ಬಹಳ ದೊಡ್ಡ ಹೊಡೆತ ಬೀಳ್ತು. ಆಮೇಲೆ GST ಪರಿಹಾರ ಇದೆಯಲ್ಲ, GST ಬಂದ ಮೇಲೆ ನಮ್ಗೆ 14% ಏನ್ ನಷ್ಟ ಆಯ್ತದೆ ಅಂತ ಹೇಳಿ ನಾವು ಕೊಟ್ಟಿದ್ದು ಒಪ್ಕೊಂಡು ಅಷ್ಟು ಪರಿಹಾರ ಕೊಡ್ತಾ ಇತ್ತು. ಈಗ ಅದು ನಿಂತೋಯ್ತು. ಜುಲೈ 1ನೇ ತಾರೀಕಿನಿಂದ GST ಪರಿಹಾರ ಮಾಡೋದು ನಿಂತೋಯ್ತು. ಇದೇ ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿ ಸದಸ್ಯರಾಗಿದ್ದಾರೆ. ಬಿಜೆಪಿಯೇತರ ಸರ್ಕಾರಗಳು ಪರಿಹಾರ ಕೊಡಬೇಕು ಇನ್ನ 3 ವರ್ಷಗಳ ಕಾಲ ಅಂತೇಳಿ ಒತ್ತಾಯ ಮಾಡಿದ್ರು GST ಪರಿಹಾರ. ಅದರ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರ ಆಣತಿಯಂತೆ ಒಪ್ಪಿಕೊಂಡು ಸುಮ್ಮನಾಗಿದ್ದಾರೆ. ಈಗ ಜುಲೈ 1ನೇ ತಾರೀಕಿನಿಂದ ನಮಗೆ GST ಪರಿಹಾರ ಇನ್ನು ಮುಂದೆ ಬರಲ್ಲ. ಇಲ್ಲಿ ಬಂದು ಏನ್ ಹೇಳ್ತಾರೆ ರಾಜ್ಯಕ್ಕೆ ಬಸವರಾಜ ಬೊಮ್ಮಾಯಿ ಅವರು, ಇಲ್ಲ ಅದು ಮುಂದಿನ 2-3 ತಿಂಗಳಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಪ್ಪ, ಜೂನ್ 30ಕ್ಕೆ ಮುಗಿತಾ ಇತ್ತು, 28-29ಗೆ GST ಕೌನ್ಸಿಲ್ ಇತ್ತು. 28-29ಗೆ ತೀರ್ಮಾನ ಮಾಡಿದಿರೋರು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಇದನ್ನ? ಸೊ ಈಗ GST ಕೌನ್ಸಿಲ್ ತೀರ್ಮಾನ ಆದಾಗ ಬಸವರಾಜ ಬೊಮ್ಮಾಯಿ ಅವರು ಸುಮ್ಮನೆ ಕೇಂದ್ರ ಸರ್ಕಾರಕ್ಕೆ ತಲೆಯಲ್ಲಿ ನಡೆಸ್ಕೊಂಡು ಕೂತಿದ್ರು. ಅದು GST ಪರಿಹಾರ ಬರಲ್ಲ ಇತ್ತು. ಸುಮಾರು 20-21ರಲ್ಲಿ 11,000 ಕೋಟಿ ಬಾಕಿ ಬರಬೇಕಾಗಿತ್ತು ನಮಗೆ GST ಕೌನ್ಸಿಲ್. ಇವತ್ತವರೆಗೆ ಅದನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ತಗೊಳಕ್ಕಾಗಿಲ್ಲ. ಸೊ ರಾಜ್ಯಕ್ಕೆ ಸತತವಾಗಿ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. 25 ಜನ MP-ಗಳಿದ್ದಾರೆ ಕರ್ನಾಟಕದಿಂದ ಬಿಜೆಪಿಯವರು. ಸ್ವತಃ ಬಸವರಾಜ ಬೊಮ್ಮಾಯಿ ಅವರೇ GST ಕೌನ್ಸಿಲ್ ನಲ್ಲಿ ಅಟೆಂಡ್ ಮಾಡ್ತಾರೆ. ಈ ಅನ್ಯಾಯನ ಪ್ರತಿಭಟಿಸತಕ್ಕಂಥದ್ದಾಗ್ಲಿ, ನ್ಯಾಯ ಪಡ್ಕೊಳ್ಳಲಿಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದಾಗ್ಲಿ ಇವ್ರು ಯಾರು ಕೂಡ ಮಾಡ್ತಾ ಇಲ್ಲ. ಇದು ವಾಸ್ತವವಾದಂತ ಸಂಗತಿ. ಇದಕ್ಕೋಸ್ಕರ ಸಂಭ್ರಮಾಚರಣೆ ಮಾಡ್ತಿದ್ದೀರಾ ನೀವು? ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ಸಂಭ್ರಮಾಚರಣೆ ಮಾಡ್ತಿದ್ದೀರಾ? ಇವತ್ತು ಇದೇ GST ಕೌನ್ಸಿಲ್ ನಲ್ಲಿ ಇವರೇ ಅಧ್ಯಕ್ಷರಾಗಿದ್ದರು. ಹಾಲು, ಮೊಸರು, ಮಂಡಕ್ಕಿ, ಅಕ್ಕಿ ಇವಕ್ಕೆಲ್ಲ GST 0% ಇದ್ದದನ್ನ 5% GST ಹಾಕಿದ್ದಾರೆ. Basuran Bommai himself was a chairman of this subcommittee. ಇವರು ಇದನ್ನ ಹಾಕಿ ಮೊದಲೇ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಗತ್ಯ ವಸ್ತುಗಳು ಎಲ್ಲ ಬೆಲೆಗಳೆಲ್ಲ ಗಗನಕ್ಕೆ ಹೊರಟೋಗ್ಬಿಟ್ಟಿದ್ದಾವೆ. ಅದ್ರ ಜೊತೆಗೆ ಇದನ್ನು ಕೂಡ ಸಾಮಾನ್ಯ ಜನ ಬಳಸ್ತಕ್ಕಂಥ ಹಾಲು, ಮೊಸರು, ಮಂಡಕ್ಕಿ, ಯಾರಾದ್ರೂ ಮಂಡಕ್ಕಿ ಮೇಲೆ ಆಗ್ತದೆ ತೆರಿಗೆನ? % GST ತೆರಿಗೆ ಹಾಕಿದ್ರಿ. ಅನೇಕ ತೆರಿಗೆಗಳು 12ರಿಂದ 18ಕ್ಕೆ ಹೋಗಿದಾವೆ. ಅನೇಕ ತೆರಿಗೆಗಳು 5ರಿಂದ 12ಕ್ಕೆ ಹೋಗಿದಾವೆ. ಇದು ಬಸವರಾಜ ಬೊಮ್ಮಾಯಿ ಅವರೇ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಕೆಲಸ ಇದೆ. ಸಬ್ ಕಮಿಟಿಗೆ ಚೇರ್ಮನ್ ಆಗಿ ಅವರೇ ಮಾಡಿರ್ತಕ್ಕಂಥ ಕೆಲಸ. ಈ ತರ ಬಡವರಿಗೆ ರಕ್ತ ಕುಡಿತಕ್ಕಂಥ ಕೆಲಸವನ್ನ
ಈ ಸರ್ಕಾರ ಮಾಡಿದೆ. ನಿಮಗೆ ಬಸವರಾಜ ಬೊಮ್ಮಾಯಿ ಅದಕ್ಕೆ 3 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. 3 ವರ್ಷಗಳಲ್ಲಿ ಹೊಸದಾಗಿ ಒಂದು ಮನೆ ಮಂಜೂರು ಮಾಡಿ ಕಟ್ಟಿಸ್ಲಿಕ್ಕೆ ಆಗಲಿಲ್ಲ ಇವ್ರ ಕೈನಲ್ಲಿ. ಈ ವರ್ಷ ಆದೇಶ ಮಾಡಿದ್ದಾರೆ, ಮನೆ ಕಟ್ಟಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಚುನಾವಣಾ ವರ್ಷ ಆದ್ರಿಂದ ಈ ವರ್ಷ ಮನೆ ಕಟ್ಟಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಬೆಂಗಳೂರು ನಗರಕ್ಕೆ 1 ಲಕ್ಷ ಮನೆಗಳನ್ನ ಕಟ್ಟಿಸಬೇಕು ಅಂತೇಳಿ ಆಗಲೇ ಘೋಷಣೆ ಮಾಡಿ ಜಮೀನೆಲ್ಲ ಕೊಟ್ಟಿದ್ದವು. ಮತ್ತೆ ಅದನ್ನ ಇದನ್ನ ಮಾಡಿ ಮತ್ತೆ ಅರ್ಜಿಗಾರರು ಕರೆದು ಆನ್ಲೈನ್ ಮೂಲಕ ನಾವು ಅರ್ಜಿ ತಗೋತೀವಿ ಅಂತೇಳಿ ಮತ್ತೆ ಇದು ಮಾಡೋದು. ನಾವು ಘೋಷಣೆ ಮಾಡಿ ಅರ್ಜಿ ಹಾಕಿದ್ರಲ್ಲ, ಪಾಪ ಅರ್ಜಿದಾರರೆಲ್ಲರೂ ಕೂಡ ನಾವು ಮನೆ ಸಿಗ್ಲಿಲ್ಲ ಅಂತ ಗೋಳಾಡಿದ್ರು. ಅವರಿಗೆ ಮನೆ ಕೊಡ್ತೀವಿ ಅಂತ ಮತ್ತೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಸೊ ದಿಸ್ ಇಸ್ ದಿ ಪೊಸಿಷನ್. ಇವತ್ತು ಕಾನೂನಿನ ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗುತ್ತದೆ. ಸರ್ಕಾರನೇ ಈ ಮರುವಾದಿಗಳಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡುವುದಿದೆ. ಅವರು ಕಾನೂನನ್ನ ಕೈಗೆ ತಗೊಂಡು ಕಾನೂನು ಬಾಹಿರವಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಕಾನೂನಿನ ಸುವ್ಯವಸ್ಥೆ ಉಳಿದಿಲ್ಲ. ನಾನು ಅದಕ್ಕೆ ಅಸೆಂಬ್ಲಿನಲ್ಲಿ ಹೇಳಿದೆ, ಕಾನೂನಿನ ಸುವ್ಯವಸ್ಥೆ ಇಲ್ಲದೆ ಹೋದ್ರೆ ನಿಮ್ಗೆ ಯಾರು ಕೂಡ ಇನ್ವೆಸ್ಟ್ ಮಾಡಕ್ ಬರಲ್ಲ ದೇಶಕ್ಕೆ, ರಾಜ್ಯಕ್ಕೆ. ಕಾನೂನಿನ ಸುವ್ಯವಸ್ಥೆ ಇದ್ರೆ, ಸಮಾಜದಲ್ಲಿ ಸಾಮರಸ್ಯ ಇದ್ರೆ ಈ ರಾಜ್ಯಕ್ಕೆ ಇನ್ವೆಸ್ಟ್ ಮಾಡಕ್ ಬರ್ತಾರೆ, ಇಲ್ಲದ್ರೆ ಇನ್ವೆಸ್ಟ್ ಮಾಡಕ್ ಬರಲ್ಲ. ಇವರೇ ಹುಟ್ಟಾಕಿ, ಸರ್ಕಾರವೇ ಹುಟ್ಟಾಕಿ, ಸರ್ಕಾರವೇ ಶಿಫಾರಸು ಮಾಡಿ ಹಿಜಾಬ್ ಕೆಟ್ಟ ನಿರ್ಧಾರ, ಹಲಾಲ್ ವಿಚಾರ ಪ್ರಸ್ತಾಪ ಮಾಡಿದ್ರು, ಆಜಾದ್ ವಿಚಾರ ಪ್ರಸ್ತಾಪ ಮಾಡಿದ್ರು, ಜಾತ್ರೆಗಳಲ್ಲಿ ಹಬ್ಬಗಳಲ್ಲಿ ಇವರಿಗೆ ನಿಷೇಧ ಮಾಡ್ತಾ, ಅಲ್ಪಸಂಖ್ಯಾತರಿಗೆ ನಿಷೇಧ ಮಾಡ್ತಕ್ಕಂಥದ್ದನ್ನ ಮಾಡಿದ್ರು. ಇಂಥದ್ದೆಲ್ಲ ಮಾಡಬೇಕಾದಂತ ಅಗತ್ಯ ಇರಲಿಲ್ಲ. ಇವರು ಸಾಧನೆ ಏನಪ್ಪಾ ಅಂತಂದ್ರೆ ದ್ವೇಷವನ್ನ ಬಿತ್ತಕ್ಕಂಥದ್ದು, ಸಾಮರಸ್ಯವನ್ನ ಹಾಳು ಮಾಡತಕ್ಕಂಥದ್ದು. ಇದು ವ್ಯಾಪಕವಾಗಿ ಬೊಮ್ಮಾಯಿ ಕಾಲದಲ್ಲಿ ನಡೆದಿದೆ. ಬಟ್ ಸ್ವಲ್ಪ ಯಡಿಯೂರಪ್ಪನವರು ಇರುವಾಗ RSS ನ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಂಡು ಸ್ವಲ್ಪ ಕೆಲಸ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ರು. ಇವರು ಸಂಪೂರ್ಣವಾಗಿ RSS ನ ಕಪಿಮುಷ್ಟಿಯಿಂದ ಸಿಗಾಕೊಂಡಿದ್ದಾರೆ. RSS ಏನ್ ಹೇಳ್ತದೆ ಅದ್ರ ಪ್ರಕಾರ ಮಾಡ್ತಾರೆ. ಸೊ ಇವರು ಇದನ್ನೆಲ್ಲ ಹೇಳ್ಬೇಕು, ಜನಗಳಿಗೆ ಹೇಳ್ಬೇಕು. ಈ ತರದ್ದು ಇವತ್ತು ರಾಜ್ಯನೆಲ್ಲ ಹಾಳು ಮಾಡಿ 1 ವರ್ಷ ನಾವು ಅಚೀವ್ಮೆಂಟ್ ಮಾಡಿದ್ದೀವಿ, ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ 3 ವರ್ಷ ಆಯ್ತಲ್ಲ ಇವರು ಅಧಿಕಾರಕ್ಕೆ ಬಂದು. 2018ರಲ್ಲಿ ಇವ್ರು ಕೊಟ್ಟಿದ್ದಂತ ಭರವಸೆಗಳಿದ್ವಲ್ಲ, ಎಷ್ಟು ಭರವಸೆಗಳನ್ನು ಈಡೇರಿಸಿದ್ದಾರೆ? ನಾಟ್ ಇವನ್ 10%. ಉದಾಹರಣೆಗೆ 150 ಲಕ್ಷ ರೂಪಾಯಿಗಳನ್ನ 5 ವರ್ಷಗಳಲ್ಲಿ ನೀರಾವರಿಗೆ ಖರ್ಚು ಮಾಡುತ್ತೇವೆ ಅಂತ ಹೇಳಿದರು. 5 ವರ್ಷಗಳಲ್ಲಿ ಇಲ್ಲಿವರೆಗೆ ಎಷ್ಟು ಖರ್ಚು ಮಾಡಿದರು?
not even 50,000 crores. ಅಂದ್ರೆ ಇವ್ರು ಹೇಳಿದಂತ ಭರವಸೆಗಳಿದಾವಲ್ಲ, ನಾನು ಎಲ್ಲ ಭರವಸೆಗಳನ್ನು ಹೇಳಕ್ ಹೋಗೋದಿಲ್ಲ, ಭರವಸೆಗಳಿದಾವಲ್ಲ ಒಂದನ್ನು ಕೂಡ ಇವರು ನಾಟ್ ಇವನ್ 10% ಈಡೇರಿಸತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. ಈ ಸರ್ಕಾರ ಜನರಿಗೆ ದೊಡ್ಡ ದ್ರೋಹ ಮಾಡಿದೆ, ಜನರಿಗೆ ದೊಡ್ಡ ಅನ್ಯಾಯ ಮಾಡಿದೆ, ಭ್ರಷ್ಟಾಚಾರ ಮುಗುಲು ಮುಟ್ಟಿದೆ. ಇದು ನಾನು ಹೇಳಿದ್ದಲ್ಲ, ಭ್ರಷ್ಟಾಚಾರ 40% ಕಮಿಷನ್ ಹೊಡಿತದೆ ಅಂತ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಹೇಳಿದರು. ಒಬ್ಬ ಕೆಂಪಣ್ಣ ಅಂತಕ್ಕಂಥ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ, we have written a letter to Prime Minister of this country, ನರೇಂದ್ರ ಮೋದಿ ಅವರಿಗೆ, ನಾವು ಬದುಕಕ್ಕಾಗಲ್ಲ, ಕಾಂಟ್ರಾಕ್ಟ್ ಕೆಲಸ ಮಾಡಕ್ಕಾಗಲ್ಲ, 40% ಕಮಿಷನ್ ಕೊಡಬೇಕಾಗಿದೆ ಇಲ್ಲಿ, ಇದ್ರ ಮೇಲೆ ಏನಾದರೂ ಕ್ರಮ ತಗೊಳ್ಳಿ ಅಂತ ಬರೆದ್ರೆ 1 ವರ್ಷ ಆದರೂ ಕೂಡ ಇವತ್ತಿನವರಿಗೆ ಏನು ಕ್ರಮ ತಗೊಂಡಿಲ್ಲ. ಸೊ ಅಭಿವೃದ್ಧಿ ಶೂನ್ಯ. ನನಗೆ ಅನೇಕ ಜನ ಕೇಳಿದ್ರು, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ. ನಾನು ಹೇಳಿದ್ರೆ 0 ಕೊಡಬೇಕಾಗತ್ತೆ, ಇದಕ್ಕೆ ಇನ್ನು ಮೈನಸ್ ಕೊಡಬೇಕು, ಅದು 0 ಕೊಡ್ತೀನಿ ನಾನು ಅಂತ ಹೇಳಿದೆ. ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಆಮೇಲೆ PSI ಹಗರಣದಲ್ಲಿ, PSI ಹಗರಣ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ IPS ಆಫೀಸರ್ನ, IAS ಆಫೀಸರ್ನ ಅರೆಸ್ಟ್ ಮಾಡಿರ್ತಕ್ಕಂಥ ನಿದರ್ಶನ ಕಡಿಮೆ. ಸುಮ್ಮನೆ ಮಾಡಿದ್ರ, ಯಾರ ಕಾಲದಲ್ಲಿ ಅಡ್ಡಿದ್ರೆ ಭ್ರಷ್ಟಾಚಾರ, ನಮ್ಗೆ ಸಂಬಂಧ ಇಲ್ಲ ಅಂತಂದ್ರೆ ಇಷ್ಟು ಮಟ್ಟಿಗೆ IAS IPS ಆಫೀಸರ್ಗಳು ಅರೆಸ್ಟ್ ಆಗೋ ಮಟ್ಟಿಗೆ ಭ್ರಷ್ಟಾಚಾರ ನಡೆದಿದೆ ಅಂತಂದ್ರೆ ಮಂತ್ರಿಗಳ ಕುಮ್ಮಕ್ಕಿ ಇಲ್ಲದೆ ನಡೆಯಲಿಕ್ಕೆ ಸಾಧ್ಯನಾ? ರಾಜಕಾರಣಿಗಳ ಕುಮ್ಮಕ್ಕಿ ಇಲ್ಲದೆ ನಡೆಯಲಿಕ್ಕೆ ಸಾಧ್ಯನಾ? ಅದಕ್ಕೆ ಇಡೀ PSI ಹಗರಣವನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಿ, ಇಲ್ಲದೆ ಅವರ ಇನ್ವೆಸ್ಟಿಗೇಷನ್ ಅಂಡರ್ ದಿ ಸೂಪರ್ವಿಷನ್ ಆಫ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅವರಿಂದ ಮಾಡಿಸಿ, ಇಲ್ಲ ಸತ್ಯ ಹೊರಬರಲ್ಲ. ಯಾರು ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ ಅವರ ಹೆಸರು ಈಚೆ ಬರಲ್ಲ, ಅವ್ರ ಮೇಲೆ ಕ್ರಮ ತಗೊಳಕ್ಕಾಗಲ್ಲ. ಬಸವರಾಜ ಬೊಮ್ಮಾಯಿ ಅವರು ಈ ರೀತಿಯಾಗಿ ಇದನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಮೇಲೆ KPSC ಮುಂದೆ ಅವ್ರದೇ ಪಾರ್ಟಿ MLA ಯಾರವರು, ಸುರೇಶ್ ಕುಮಾರ್ ಅವರೇ ಹೋಗಿ ಪ್ರತಿಭಟನೆ ಮಾಡ್ತಾರೆ. ಆಮೇಲೆ ನಮ್ಮ ಪಕ್ಷದ ಮೇಲೆ ಗೂಬೆ ಕೂರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಇದೆ, ಆಯ್ತಪ್ಪ, ಶಿಸ್ತಿಲ್ಲ, ನಿಮ್ಮದು ಬಹಳ ಶಿಸ್ತಿನ ಪಕ್ಷ ಅಲ್ಲ. ಯತ್ನಾಳ್ ಏನ್ ಹೇಳಿದ್ರು, ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ಇಷ್ಟು ದುಡ್ಡು ಕೊಡಬೇಕು, ಭ್ರಷ್ಟಾಚಾರ ಯಡಿಯೂರಪ್ಪನ ಮನೆಯಲ್ಲೇ ನಡೀತಾ ಇದೆ. ವಿಶ್ವನಾಥ್ ಏನ್ ಹೇಳಿದ್ರು, ಅಪ್ಪರ್ ಭದ್ರ ಇದರಲ್ಲಿ 10% ವಸೂಲು ಮಾಡ್ತಾ ಇದ್ದಾರೆ. ಅದು ಶಿಸ್ತು ಅಶಿಸ್ತು? ಅದು
ಇದು ಶಿಸ್ತಿನ ಪಕ್ಷ. ಸೊ ಇವತ್ತು ಒಟ್ಟಾರೆಯಾಗಿ ರಾಜ್ಯದ ಅಭಿವೃದ್ಧಿ ಇದೆಯಲ್ಲ ಸಂಪೂರ್ಣವಾಗಿ ನಿಂತೋಗಿದೆ. ಇದೊಂದು ನಿಷ್ಕ್ರಿಯ ಸರ್ಕಾರ. ಬಸವರಾಜ ಬೊಮ್ಮಾಯಿ ಅವರು ಬಂದ ಮೇಲೆ ಭ್ರಷ್ಟಾಚಾರ ಅದನ್ನ ವ್ಯಾಪಕವಾಗಿ ನಡೀತಾ ಇದೆ. ಅದನ್ನ ನೋಡ್ಕೊಂಡು ಸೈಲೆಂಟ್ ಸ್ಪೆಕ್ಟೇಟರ್ ತರ ಕೂತಿದ್ದಾರೆ. ವಿಧಾನಸೌಧ ಇದೆಯಲ್ಲ ಇವತ್ತು ವ್ಯಾಪಾರದ ಸೌಧ ಆಗ್ಬಿಟ್ಟದೆ. ವಿಧಾನಸೌಧ ಇವತ್ತು ವ್ಯಾಪಾರದ ಸೌಧ. ಇವರು ಏನಿಲ್ಲ ಆಚರಣೆ ಮಾಡ್ಕೋಬೇಕಾದ್ರೆ ಭ್ರಷ್ಟಾಚಾರ ಉತ್ಸವ ಆಚರಣೆ ಮಾಡ್ಕೋಬೇಕು. ಭ್ರಷ್ಟಾಚಾರ ಉತ್ಸವ ಅಂತ ಆಚರಣೆ ಮಾಡ್ಕೋಬೇಕು. ಭ್ರಷ್ಟೋತ್ಸವ ಅಂತ ಆಚರಣೆ ಮಾಡಬೇಕು. ಸೊ ಇದು ಇವತ್ತು 1 ವರ್ಷ ಅವರು ಆಚರಣೆ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಬಟ್ ಬಹುಶಃ ಈ ಬಸವರಾಜ ಬೊಮ್ಮಾಯಿ ಇದಾರಲ್ಲ, ಯಡಿಯೂರಪ್ಪನ ದಾರಿಲ್ಲ ನಡೀತಾ ಇಲ್ಲ, ಬೇರೆ ನಡೀತಾ ಇದ್ದೀನಿ ಅನ್ನೋ ಕಾರಣಕ್ಕೋಸ್ಕರ 26ನೇ ತಾರೀಕಿಗೆ 3 ವರ್ಷ ಆಗುತ್ತೆ. ಬಿಜೆಪಿ ಬಂದು ಇವರೇ ಬೇರೆ ಪಕ್ಷದವರ ಅವ್ರು ಮುಖ್ಯಮಂತ್ರಿ 28 ವರ್ಷ ಅವ್ರು 28ಕ್ಕೆ ಇರ್ಬೋದು. ಯಡಿಯೂರಪ್ಪ ಬಂದಿದೆ ಅವಾಗ ಮತ್ತೆ 26ಕ್ಕೆ ಮಾಡ್ಬೇಕು. ಈ ಹುದ್ದೆ ಬೇರೆ ಮಾಡ್ಕೊತಾರ. ಅದಕ್ಕೆ ಇವರು ನಾನು ವಿಭಿನ್ನವಾಗಿದ್ದೀನಿ ಅಂತ ತೋರಿಸ್ಕೊಳ್ಳಲಿಕ್ಕೆ ಹೊರಟಿದ್ದಾರೆ. ಬಟ್ ಭ್ರಷ್ಟಾಚಾರ ಇದೆಯಲ್ಲ ಏನು ವಿಭಿನ್ನ ಆಗಕ್ಕಾಯ್ತದೆ? ಯಡಿಯೂರಪ್ಪ ಏನ್ ಮಾಡಿದ್ರೆ ಅದು ಮುಂದುವರಿತಾರೆ. ಬಿಜೆಪಿ ಸರ್ಕಾರದಲ್ಲಿ ಈ ಭ್ರಷ್ಟಾಚಾರ ಹೋಗ್ಲಿಕ್ಕೆ ಸಾಧ್ಯನಾ? ಆಪರೇಷನ್ ಕಮಲ ಮಾಡೋ ಅಧಿಕಾರಕ್ಕೆ ಬಂದವರು ನಾವು ಭ್ರಷ್ಟಾಚಾರ ವಿಮುಕ್ತ ಮಾಡ್ತೀವಿ ಅಂತ ಹೇಳಲಿಕ್ಕೆ ಯಾವ ಮಾರಲ್ ರೈಟ್ ಇದೆ ಇವರಿಗೆ ಹೇಳಕ್ಕೆ? ಆಪರೇಷನ್ ಕಮಲ ಮಾಡೋ ಅಧಿಕಾರಕ್ಕೆ ಬಂದವರು 2008ರಲ್ಲೂ ಆಪರೇಷನ್ ಕಮಲ ಮಾಡಿದ್ರು, 2019ರಲ್ಲೂ ಆಪರೇಷನ್ ಕಮಲ ಮಾಡಿದ್ರು. ಅದು ಇಡೀ ರಾಜ್ಯಕ್ಕೆ ರೋಗವಾಗ ಹಬ್ಬಿಟ್ಟಿದೆ ಆಪರೇಷನ್ ಕಮಲ. ಸೊ ಇಂಥ ಸಂದರ್ಭದಲ್ಲಿ ಇದು ಬಸವರಾಜ ಬೊಮ್ಮಾಯಿ ಅವರ ಭ್ರಷ್ಟೋತ್ಸವ 1 ವರ್ಷದ ಭ್ರಷ್ಟೋತ್ಸವ ಕಾರ್ಯಕ್ರಮ. ಒಂದ್ ಕಡೆಗೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನನ್ನ ವಿರುದ್ಧ ಸರ್ಕಾರ ಪ್ರಮುಖವಾಗಿ ಅವರು ಹೇಳಿ ಯಾವುದೇ ರೀತಿಯಾದ ಭ್ರಷ್ಟಾಚಾರ ಕರಪ್ಷನ್ ಆರೋಪಗಳಿದ್ದು ಯಾವುದೇ ರೀತಿಯಾದ ನೇರವಾಗಿಲ್ಲ, ಇದರಲ್ಲಿ ದಾಖಲೆಗಳಿಲ್ಲ. ಈಗ ಕಾಂಗ್ರೆಸ್ನವರು ಮಾಡ್ತಾ ಇರೋದು ಕೇವಲ ನಾವು ಒತ್ತಾಯ ಮಾಡ್ತೀವಲ್ಲ, ನೀವೇನು ಅಮೃತ ಮಹೋತ್ಸವ ಆಗ್ತಿಲ್ಲ, ಆ ಶಕ್ತಿ ಪ್ರದರ್ಶನಕ್ಕೆ ವಿರುದ್ಧವಾಗಿ ಅವರು ಕೂಡ ಬಲ ಪ್ರದರ್ಶನ ಮಾಡ್ತಿದ್ದಾರೆ. ಜನೋತ್ಸವ ಅನ್ನೋದು ಕೂಡ ಅದೇ ನಿಮ್ಮ ಮಾದರಿ ಹೆಸರೇ ಹೋಗ್ಬೇಕಿದ್ದಾರೆ. ಅವರು ನಾವು ಒತ್ತಾಯ ಮಾಡಿದ್ದೀವಿ, 2 ಸದನಗಳಲ್ಲಿ ಒತ್ತಾಯ ಮಾಡಿದ್ದೀವಿ, 2 ಸದನಗಳಲ್ಲಿ ಒತ್ತಾಯ ಮಾಡಿದ್ದೀವಿ. ನೀವು ನ್ಯಾಯಾಂಗ ತನಿಖೆ ಮಾಡಿಸಿ ಅಂತ. ಆಯ್ತಲ್ಲ, ದಾಖಲಾತಿ ಇಲ್ಲ ಅಂತ ಹೇಳ್ತಾರೆ. ಕೆಂಪಣ್ಣವರು ಪತ್ರ ಬರೆದಿದ್ದಾರೆ ಪ್ರೈಮ್ ಮಿನಿಸ್ಟರ್ಗೆ, ಅದರ ಕಾಪಿ ಚೀಫ್ ಮಿನಿಸ್ಟರ್ಗೂ ಹಾಕಿದ್ದಾರೆ. ನೀವೇನ್ ಕ್ರಮ ತಗೊಂಡ್ರಿ ಅದರ ಮೇಲೆ? ಪ್ರಧಾನಮಂತ್ರಿಗಳು ತಗೊಂಡ್ರ? ನಾ ಕಾವುಂಗ ನಾ ಕಾನೇ ದೂಂಗ ಅನ್ನೋರು ಬರೀ ಹೇಳಕ್ ಮಾತ್ರ ಇರೋದ? ನಾ ಕಾವುಂಗ ನಾ ಕಾನೇ ದೂಂಗ. ಅದ್ರ ಮೇಲೆ ಕ್ರಮನೇ ತಗೊಳ್ಳಿಲ್ಲ ಸೋಫಾರ್. ಕಾಂಗ್ರೆಸ್ ಮಾಡ್ಲೇ ಇಲ್ಲ. ನೀವು ದಾಖಲೆ ಬಿಡುಗಡೆ ಮಾಡಿಲ್ಲ, ಅವ್ರು ದಾಖಲೆ ಬಿಡುಗಡೆ ಮಾಡಿಲ್ಲ. ಇಬ್ಬರು ಮಳೆಯಲ್ಲಿ ಗುಂಡಾರಿಸಿದ್ರಿ. ಏನು ಈಗ PSI ಹಗರಣದಲ್ಲಿ ಸುಮ್ಮನೆ ಅರೆಸ್ಟ್ ಮಾಡಿದ್ರ ಅಮೃತ್ ಪಾಲ್ನ? 51 ಜನ ಅರೆಸ್ಟ್ ಮಾಡಿದ್ರಲ್ಲ,
ಸುಮ್ಮನೆ ಮಾಡಿದ್ರ IPS ಆಫೀಸರ್ ಯಾಕೆ ಮಾಡಿದ್ದೀರಿ? ಅವರು KS ಆಫೀಸರ್ ಯಾಕೆ ಮಾಡಿದ್ದೀರಿ? ಸಚಿವರ ಮೇಲೆ 51 ಜನ ಯಾಕೆ ಮಾಡಿದ್ರಿ? ಸಚಿವರನ್ನ ಸಸ್ಪೆಕ್ಟ್ ಮಾಡ್ರಿ ನೀವು ಯಾರು ನಮ್ಮ ಹತ್ರ ಮಾಹಿತಿ ಇದೆ, ಕೆಲವು ದಾಖಲೆಗಳು ಅಂತ ಹೇಳಿದ್ರಿ. DK ಶಿವಕುಮಾರ್ ಹೇಳಿದ್ರು, ನೀವು ಹೇಳಿದ್ರು, ಪತ್ರಿಕಾಗೋಷ್ಠಿ ಹೇಳಿದ್ರಿ, ನೀವು ಯಾರು ಬಿಡುಗಡೆ ಮಾಡಿಲ್ಲ. ನೀವು ಹಂಗೆ ಅವ್ರ ತರ ಗಾಡಿ ಕೊಂಡವ್ರಿ. ನೋಡಪ್ಪ, ನಮಗೆ ಖಚಿತವಾದ ಮಾಹಿತಿ ಪ್ರಕಾರ ನಾವು ಅಲಿಗೇಷನ್ ಮಾಡಿದ್ದೀವಿ. ನಂಬರ್ 1. ನಂಬರ್ 2, 40% ಕಮಿಷನ್ ತಗೊಳ್ತಾರೆ ಅಂತ ಬರೆದವ್ರು ಪತ್ರ ಬರೆದಿದ್ದವ್ರು ಯಾರು? ಮತ್ತೆ ಎಂಡಾರ್ಸ್ ಮಾಡಿದವ್ರು ನೀವು. 40% ಬಗ್ಗೆ ತನಿಖೆ ಮಾಡಿಸಿ. ಸರ್ ಅದಕ್ಕೆ ದಾಖಲೆಗಳು ಏನಿದಾರೆ? ದಾಖಲಾತಿ ಅದೇನೇ ದಾಖಲಾತಿ, ಅವ್ರು ಕೊಟ್ಟಿರೋದೇ ದಾಖಲಾತಿ. ಕಂಪ್ಲೇಂಟ್ ಅದೇನೆ, ಕೆಂಪಣ್ಣ ಕೊಟ್ಟಿರೋದೇ ಕಂಪ್ಲೇಂಟು. FIR ಮಾಡಿ ಅದ್ರ ಮೇಲೆ FIR ಹಾಕಿ. ಅಧಿಕೃತವಾದಂತ ಅಸೋಸಿಯೇಷನ್ ಅವರು ಯಾರೋ ದಾರಿಲಿ ಹೋಗೋರು ಬರ್ದಿರೋದಲ್ಲ, ಅದು ಗೌರ್ಮೆಂಟ್ ಅವ್ರಿಗೆ ಬಿಲ್ ಕೊಡೋದು, ಗೌರ್ಮೆಂಟ್ ವರ್ಕ್ ಮಾಡೋದು. ಸರ್ ಅವರು ಮಾಹಿತಿ ಕೊಡ್ಲಿಲ್ಲ ಅಂತಂದ್ರೆ ಅದು ಸತ್ಯನ ಸುಳ್ಳು ಅಂತ ಯಾರು ನಂಬೇಕು ಸರ್? ಆಗಿದ್ರೆ ಸರ್ಕಾರ ಸುಳ್ಳು ಅನ್ನೋದು ಆಮೇಲೆ ಯಾವಾಗ ಸುಳ್ಳು ಅಂತ ಸಾಬೀತಾಗೋದು ಯಾವಾಗಪ್ಪ? ಸರಿಯಾದ ಏಜೆನ್ಸಿಯಿಂದ ಕೇಳ್ರಿ, ಇಲ್ಲಿ ಸರಿಯಾದ ಏಜೆನ್ಸಿಯಿಂದ ತನಿಖೆ ಮಾಡಿಸಿ ಅವರು ರಿಪೋರ್ಟ್ ಕೊಟ್ರೆ ಆಗ ಹೇಳಕ್ಕೆ ಒಪ್ಕೋಬಹುದು. ಇವರು ನಾವು ಅದಕ್ಕೆ ನಾವೇನು ಹೇಳೋದು, ಈಗ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧಿಕೃತ ಅಸೋಸಿಯೇಷನ್, ಅದರ ಅಧ್ಯಕ್ಷ ಕೆಂಪಣ್ಣ ಅವರು ಪತ್ರ ಬರೆದಿದ್ದಾರೆ. 40% ಭ್ರಷ್ಟಾಚಾರ ಕಮಿಷನ್ ನಡೀತಾ ಇದೆ ಈ ಸರ್ಕಾರದಲ್ಲಿ ಅಂತ. ಅದು ಪ್ರೈಮ್ ಮಿನಿಸ್ಟರ್ಗೆ ಬರೆದಿದ್ದಾರೆ. ಅದನ್ನೇ ಕಂಪ್ಲೇಂಟ್ ಅಂತ ತಗೊಂಡು ಯಾಕೆ ನೀವು FIR ರಿಜಿಸ್ಟರ್ ಮಾಡಲಿಲ್ಲ? ಕೋರ್ಟ್ಗೆ ಹೋಗೋದು ಆಮೇಲೆ ರೀ. ನೀವು ಗೌರ್ಮೆಂಟ್ ಮಾಡಿ ಏನ್ ಮಾಡ್ತಾ ಇದ್ದೀರಿ? ಹಾಗಾದ್ರೆ ಎಲ್ಲ ಅಲಿಗೇಷನ್ಗಳಿಗೂ ಕೋರ್ಟ್ಗೆ ಹೋಗಿ ಅಂತಂದ್ರೆ ಆಗಲ್ಲ. ನಾನು ಮುಖ್ಯಮಂತ್ರಿ ಕೇಳ್ರಿ, ಇಲ್ಲಿ ಕೇಳಪ್ಪ, ಇಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ 4-5 ಕೇಸ್ಗಳು CBI ಕೊಟ್ಟಿದ್ದೆ ನಾನು ಅಲಿಗೇಷನ್ ಮಾಡಿದ ತಕ್ಷಣ. ನಾನು ಮುಖ್ಯಮಂತ್ರಿ ಆಗಿರುವಾಗ ಸುಮಾರು 5 ಕೇಸ್ಗಳನ್ನ CBI ಕೊಟ್ಟಿದೆ. ಬಿಜೆಪಿನ ಅಧಿಕಾರದಲ್ಲಿದ್ರು. ಇವ್ರು ಯಾವ್ದು ಕೊಟ್ಟಿದ್ದಾರೆ ತನಿಖೆಗೆ? ಹೇಳಿ ನೋಡೋಣ. ನಾನು ಹೇಳ್ಬೋದಾಗಿತ್ತಲ್ಲ, ಓರಿ ಕೋರ್ಟ್ಗೆ ಅಂತ ಹೇಳ್ಬೋದಾಗಿತ್ತಲ್ಲ. Court is last resort. ದಟ್ ಇಸ್ ನಾಟ್ ದಿ ವೇ. ಕಾಂಗ್ರೆಸ್ ನಲ್ಲಿ ಒಳ ಜಗಳ ಇಲ್ಲ ಅಂತ ಹೇಳಿ, ಆದ್ರೆ ಇವತ್ತು ಜಮೀರ್ ಅಹಮದ್ ಅವರು ಹೈಕಮಾಂಡ್ ನೋಟಿಸ್ ಕೊಟ್ಟ ನಂತರ ನೀವು ಮತ್ತೆ ಮುಖ್ಯಮಂತ್ರಿ ಮತ್ತೆ ಮಾತಾಡಿದ್ದಾರೆ. ಏನಂತೀವಿ? ಈಗ ಅದನ್ನ ಬಿಟ್ಬಿಟ್ರಿ, ಅದನ್ನ ಕೇಳ್ರಿ, ಇಲ್ಲಿ ಪಕ್ಷದಲ್ಲಿ ಮಾತಾಡ್ತೀವಿ ಅದನ್ನ ಈಗ ಇಲ್ಲಿ ಎಲ್ಲ ಚರ್ಚೆ ಮಾಡಕ್ಕಾಗಲ್ಲ. ನೀವು ಎಲ್ಲ ಬಿಟ್ಬಿಟ್ಟು ಚೀಫ್ ಮಿನಿಸ್ಟರ್ ಆಗ್ತಾರೆ, ಅದಾಗ್ತಾರೆ. ನಾನು ಹೇಳಿದ್ದೀನಿ ನೋಡ್ರಿ, ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ನಮ್ಮ ಪಕ್ಷದಲ್ಲಿ ಒಂದು ಪಾಲಿಸಿ ಇದೆ, ಪ್ರೊಸೀಜರ್ ಇದೆ. ಡೆಮೋಕ್ರೆಟಿಕ್ ಮ್ಯಾನರ್ ನಲ್ಲಿ MLAಗಳು ಆಯ್ಕೆ ಮಾಡಬೇಕು, ಆಮೇಲೆ ಹೈಕಮಾಂಡ್ನವರು ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೀವಿ. ಅವ್ರು ಯಾರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಬೇಕಾದಂತ ಅಗತ್ಯ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಚುನಾವಣೆ ಆದ್ಮೇಲೆ ಸಮುದಾಯದ ಒಂದು ಕಾರ್ಯಕ್ರಮದಲ್ಲಿ ಅವರು ಉಲ್ಲೇಖ ಮಾಡಿದ್ರು, ನೀವು ಪರೋಕ್ಷವಾಗಿ ನಿಮ್ಮ ಬೆಂಬಲದಿಂದ ತುಂಬಾ ಜನ ಉಲ್ಲೇಖ ಮಾಡಿದ್ರಿ, ಪರಮೇಶ್ವರ ಉಲ್ಲೇಖ ಮಾಡಿದ್ರು. ಅವ್ರಿಗೆಲ್ಲ ಹೆಸರು ನೋಟಿಸ್ ಕೊಟ್ಟಿಲ್ಲ, ಜಮೀರ್ಗೆ ಕೊಟ್ಟಿಲ್ಲ ನೋಟಿಸ್. ಯಾರು? that party will take care of it. ಸರ್, ಈಗ ಪ್ರಶ್ನೆ ಅದಲ್ಲ ಸರ್. ನಿಮ್ಮ ಬಗ್ಗೆ ಅವರು ಪದೇ ಹೇಳ್ತಾ ಇದ್ದಾರೆ, ನೀವು ನಾನು ಹೇಳಿಲ್ಲ, ಜಮೀರ್ ಹೇಳಿರ್ಬೋದು ಅಂತ ಹೇಳ್ತಾರೆ. ಆದ್ರೆ ನನಗೆ ಸಂಬಂಧಪಟ್ಟ ವಿಚಾರವನ್ನ ಒಬ್ಬ ವ್ಯಕ್ತಿ ಪದೇ ಹೇಳ್ತಾ ಇದ್ರೆ ನಮ್ಗೆ ಸಂಬಂಧಪಟ್ಟಿದ್ದು ಅಂತ ಅನುಮಾನ ಬರಲ್ಲ. ಈಗ ಕೇಳ್ರಿ, ಇಲ್ಲಿ ನನಗ್ ಗೊತ್ತಿರೋ ಮಟ್ಟಿಗೆ ಇದು ಹೈಕಮಾಂಡ್ ಅವರು ಅವ್ರ ಜೊತೆ ಮಾತಾಡಿ ಅದು ಅಲ್ಲಿ ಮುಗಿದೋಗಿದೆ. ಮತ್ತೆ ಅದನ್ನ ಕೆದಕ್ಬೇಕಾದಂತ ಅಗತ್ಯ ಇಲ್ಲ. ಆಯ್ತಲ್ಲಪ್ಪ, ಆಯ್ತು. ಈಗ ಇಷ್ಟೆಲ್ಲ ಬಹಳ ಮಾತಾಡ್ತಿರಲ್ಲ, ಯತ್ನಾಳು ಕೇಳ್ರಿ, ಇಲ್ಲಿ